ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಕೈನೆಟಿಕ್ಸ್ ಬಗ್ಗೆ. ಇದು ಕೆಮಿಕಲ್ ಕೈನೆಟಿಕ್ಸಲ್ಲಿ 16th ವಿಡಿಯೋ. ಸೊ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ಇಂಟಿಗ್ರೇಟೆಡ್ ರೇಟ್ ಲಾ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್. ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತಂದರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ಸ್ಪೆಸಿಫಿಕ್ ಕಾನ್ಸೆಪ್ಟ್ ಏನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅಂತಂದರೆ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ದ ಆಸಿಡ್ ಹೈಡ್ರೋಲಿಸಿಸ್ ಆಫ್ ಮೀಥೈಲ್ ಅಸಿಟೇಟ್. ಸೊ ಮೀಥೈಲ್ ಅಸಿಟೇಟ್ ಆಸಿಡ್ ಹೈಡ್ರೋಲಿಸಿಸ್ಗೆ ನಾವು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ನ ಯಾವ ಥರ ಡೆರಿವ್ ಮಾಡೋದು ಅಂತ ನೋಡೋಣ. ಇಲ್ಲಿ ಜೊತೆಗೆ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ತೊಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ಸಹ ನಾವು ಯಾವುದೇ ಒಂದು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ನ ಡೆರಿವ್ ಮಾಡಬೇಕು ಅಂತಂದರೆ ಫಸ್ಟ್ ಮಾಡಬೇಕಾಗಿರೋದು ನಾವು ರಿಯಾಕ್ಷನ್ಸನ್ನು ಬರ್ಕೊಬಿಡಬೇಕು. ಸೊ ಇಲ್ಲೇನು ಆಸಿಡ್ ಹೈಡ್ರೋಲಿಸಿಸ್ ಆಫ್ ಮೀಥೈಲ್ ಅಸಿಟೇಟ್. ಸೊ ಮೀಥೈಲ್ ಅಸಿಟೇಟನ್ನು ಫಸ್ಟ್ ಬರ್ಕೋಣ. ಅಸಿಟೇಟ್ ಅಂತಂದ್ರೇನು CH3 COO, ಇದನ್ನು ಅಸಿಟೇಟ್ ಅಂತೀವಿ. ಮೀಥೈಲ್ ಅಂತಂದ್ರೇನು CH3. ಓಕೆ, ಸೊ ಇದು ದಿಸ್ ಈಸ್ ಆ್ಯಕ್ಚುಲಿ ಮೀಥೈಲ್ ಅಸಿಟೇಟ್. ಸೊ ಈ ಮೀಥೈಲ್ ಅಸಿಟೇಟು ಒಂದು ಎಸ್ಟರ್ ಅಲ್ವಾ, ಎಸ್ಟರ್ ಕಾಂಪೌಂಡು. ಸೊ ಇದನ್ನು ಹೈಡ್ರೋಲಿಸಿಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು, ಅಲ್ಲಿಗೆ ವಾಟರ್ನ ಆ್ಯಡ್ ಮಾಡಲೇಬೇಕು ನಾವು. ಸೊ ವಾಟರ್ ಇರುತ್ತೆ ಪ್ಲಸ್ ಆಸಿಡ್ ಹೈಡ್ರೋಲಿಸಿಸ್ ಅಂತಂದರೆ ಒಂದು ಆಸಿಡ್ನೂ ಸಹ ಯೂಸ್ ಮಾಡಬೇಕು, ಮಿನರಲ್ ಆಸಿಡ್. ಸೊ ಇಲ್ಲೇನು ಮಾಡೋಣ ಅಂತಂದರೆ HCl ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆಸಿಡ್ HCl ಏನು ಅಂತಂದರೆ ಕೆಟಲಿಸ್ಟ್. ಯಾಕೆಂತಂದರೆ ಈ ರಿಯಾಕ್ಷನ್ಸು ತುಂಬ ಸ್ಲೋ ರಿಯಾಕ್ಷನ್ಸ್. ಹೈಡ್ರೋಲಿಸಿಸ್ ಆಫ್ ಮೀಥೈಲ್ ಅಸಿಟೇಟು ತುಂಬ ಅಂದರೆ ತುಂಬ ಸ್ಲೋ ರಿಯಾಕ್ಷನ್ಸ್. ಇದನ್ನು ಒಂದು ಸ್ವಲ್ಪ ಫಾಸ್ಟ್ ಮಾಡೋಕ್ಕೆ ನಾವಿಲ್ಲಿ ಕೆಟಲಿಸ್ಟ್ ಆಗಿ HCl ಯೂಸ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಏನು ಅಂತಂದರೆ ಇದು ಏನಾಗಿ ಕನ್ವರ್ಷನ್ ಆಗುತ್ತೆ ಅಂತಂದರೆ ನೋಡಿ, ಮೀಥೈಲ್ ಅಸಿಟೇಟ್ ಇರೋದು ಓಕೆ ಅಸಿಟಿಕ್ ಆಸಿಡ್ ಆಗಿ ಕನ್ವರ್ಷನ್ ಆಗುತ್ತೆ. ಅಸಿಟಿಕ್ ಆಸಿಡ್ CH3 COOH ಪ್ಲಸ್ ಏನಾಗುತ್ತೆ ಅಂತಂದರೆ ನೋಡಿ, ಈ CH3 ಇರುತ್ತಲ್ಲ ಅದು ಮೆಥನಾಲ್ ಆಗಿ ಕನ್ವರ್ಷನ್ ಆಗುತ್ತೆ. ಅಂದರೆ CH3OH ಆಗಿ ಕನ್ವರ್ಷನ್ ಆಗುತ್ತೆ. ಜೊತೆಗೆ ಈ HCl ಏನು ತೊಗೊಂಡಿದ್ದು ಅದು ಪ್ರಾಡಕ್ಟಲ್ಲಿ ಆಗೇ ಬರುತ್ತೆ. ಇದು ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗಲ್ಲ. ಓಕೆ, ಇದು ಜಸ್ಟ್ ಇದೇನು ಮಾಡುತ್ತೆ ಅಂತಂದರೆ ರಿಯಾಕ್ಷನ್ಸನ್ನು ಏನು ಮಾಡುತ್ತೆ, ಫಾಸ್ಟ್ ಮಾಡುತ್ತೆ ಅಷ್ಟೇ, ಕೆಟಲಿಸ್ಟ್ ಆಗಿ ವರ್ಕ್ ಮಾಡುತ್ತೆ ಅಷ್ಟೇ. ಸೊ ದಿಸ್ ಈಸ್ ಆ್ಯಕ್ಚುಲಿ ರಿಯಾಕ್ಷನ್ಸ್. ಇದು ರಿಯಾಕ್ಷನ್ಸ್. ಸೊ ಇನ್ನು ನೆಕ್ಸ್ಟ್ ನಾವಿಲ್ಲಿ ಯೂಸ್ ಮಾಡ್ತಾ ಇರೋ ಮೆಥಡ್ ಯಾವುದು, ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಮೆಥಡ್. ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಅಂತಂದ್ರೇನು, ಟೈಟ್ರೇಷನ್ ಅಂತೂ ಇಲ್ಲಿ ಮಾಡೇ ಮಾಡ್ತೀವಿ. ಸೊ ಇಲ್ಲಿ ಟೈಟ್ರೇಷನ್ ಮಾಡಿ ಏನು ಡಿಟರ್ಮೈನ್ ಮಾಡ್ತೀವಿ ಅಂತಂದರೆ ದ ವಾಲ್ಯೂಮ್ ಆಫ್ CH3 COOH ಅಂದರೆ ಅಸಿಟಿಕ್ ಆಸಿಡ್ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಏನು ಮಾಡ್ತೀವಿ, ಡಿಟರ್ಮೈನ್ ಮಾಡ್ತೀವಿ ಅಥವಾ ಮೆಜರ್ ಮಾಡ್ತೀವಿ ನಾವಿಲ್ಲಿ. ಸೊ ಇಲ್ಲಿ ಫಸ್ಟ್ ಮಾಡಬೇಕಾಗಿರೋದೇನು ಅಂತಂದರೆ ಒಂದು ರಿಯೇಜೆಂಟ್ ಬಾಟಲ್ ತೊಗೊತೀವಿ ನಾವು. ಓಕೆ, ಒಂದು ರಿಯೇಜೆಂಟ್ ಬಾಟಲ್ ವಿತ್ ಲೆಡ್ ಇರೋ ಅಂತ ರಿಯೇಜೆಂಟ್ ಬಾಟಲ್ ತೊಗೊತೀವಿ. ಸೊ ಈ ರಿಯೇಜೆಂಟ್ ಬಾಟಲ್ಗೆ ಏನು ಮಾಡ್ತೀವಿ ಅಂತಂದರೆ ಎಲ್ಲ ರಿಯಾಕ್ಟೆಂಟನ್ನು ಸಹ ಹಾಕ್ತೀವಿ. ಅದನ್ನು ಮಿಕ್ಸ್ಚರ್, ರಿಯಾಕ್ಟೆಂಟ್ ಮಿಕ್ಸ್ಚರ್ ಅಂತ ಕರಿತೀವಿ. ಸೊ ಏನೇನು ಆ್ಯಡ್ ಮಾಡ್ತೀವಿ ಅಂತಂದರೆ ಇದಕ್ಕೆ ನಾವು CH3 COOH CH3 COO ಅಂದರೆ ಮೀಥೈಲ್ ಅಸಿಟೇಟ್ ಆ್ಯಡ್ ಮಾಡ್ತೀವಿ. ಸೊ ನೆಕ್ಸ್ಟು ವಾಟರ್ ಆ್ಯಡ್ ಮಾಡ್ತೀವಿ. ಏನೇನು ರಿಯಾಕ್ಟೆಂಟ್ ಇತ್ತು HCl ಆ್ಯಡ್ ಮಾಡ್ತೀವಿ. ಸೊ ಇದನ್ನು ಮಿಕ್ಸ್ಚರ್ ಅಂತ ಕರಿತೀವಿ ನಾವು. ಸೊ ನೆಕ್ಸ್ಟ್ ಇದಕ್ಕೆ ಏನು ಮಾಡ್ತೀವಿ, ಒಂದು ಲೆಡ್ಡು ಹಾಕಿ ಸಹ ಏನು ಮಾಡ್ತೀವಿ, ಇದನ್ನು ಕವರ್ ಮಾಡ್ತೀವಿ ನಾವು. ಸೊ ಇದಾದಮೇಲೆ ಏನು ಅಂತಂದರೆ ಒಂದು ರಿಯೇಜೆಂಟ್ ಬಾಟಲ್ ತೊಗೊಂಡು ಎಲ್ಲ ಮಿಕ್ಸ್ಚರ್ನು ಹಾಕಿದ ತಕ್ಷಣ ಏನು ಮಾಡ್ತೀವಿ ನೋಡಿ, ಇಲ್ಲಿ ಟೈಮ್ ಕೊಡಬಾರ್ದು. ಹಾಕಿದ ತಕ್ಷಣ ಏನು ಮಾಡ್ತೀವಿ ಅಂತಂದರೆ ಇದರಲ್ಲಿ ನಾನು 5 ml ಏನು ಮಾಡ್ತೀನಿ, ಪಿಪ್ಪೆಟ್ ಮಾಡ್ಕೊತೀನಿ. 5 ml ಪಿಪ್ಪೆಟ್ ಮಾಡ್ಕೊಂಡು ಏನು ಮಾಡ್ತೀನಿ ಅಂತಂದರೆ ಒಂದು ಕೋನಿಕಲ್ ಫ್ಲಾಸ್ಕಿಗೆ ಹಾಕ್ಕೊತೀನಿ. ಓಕೆ, ಒಂದು ಕೋನಿಕಲ್ ಫ್ಲಾಸ್ಕಿಗೆ 5 ml ಪಿಪ್ಪೆಟ್ ಮಾಡಿ ಮಿಕ್ಸ್ಚರ್ನ ಕೋನಿಕಲ್ ಫ್ಲಾಸ್ಕಿಗೆ ಹಾಕ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಒಂದು ಬ್ಯೂರೇಟನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಈ ಬ್ಯೂರೇಟಲ್ಲಿ ಏನು ತೊಗೊಂಡಿರ್ತೀನಿ ಅಂತಂದರೆ ನಾನು ಒಂದು ಬೇಸ್ ತೊಗೊಂಡಿರ್ತೀವಿ. ಕ್ಯಾಸುವಲ್ ಆಗಿ ಇದರಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಬೇಸು ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಯೂಸ್ ಮಾಡ್ತೀವಿ ನಾವು. ಸೊ ಸೋಡಿಯಂ ಹೈಡ್ರಾಕ್ಸೈಡನ್ನು ಇಲ್ಲಿ ಫಿಲ್ ಮಾಡಿಕೊಂಡು ಇಟ್ಕೊಂಡಿರ್ತೀವಿ ನಾವು. ಸೊ ಇವಾಗ ಏನು ಮಾಡ್ತೀವಿ, ಈ ಕೋನಿಕಲ್ ಫ್ಲಾಸ್ಕಿಗೆ ಒಂದು ಇಂಡಿಕೇಟರ್ ಆ್ಯಡ್ ಮಾಡ್ತೀವಿ. ಯಾವಾಗಲೂ ಫಿನಾಫ್ಥಲಿನ್ ಇಂಡಿಕೇಟರ್ ಯೂಸ್ ಮಾಡೋದಿಲ್ಲ. ಸೊ ಒಂದು ಇಂಡಿಕೇಟರ್ ಆ್ಯಡ್ ಮಾಡ್ತೀವಿ. ಇಂಡಿಕೇಟರ್ ಆ್ಯಡ್ ಮಾಡಿ ಏನು ಮಾಡ್ತೀವಿ, ಟೈಟ್ರೇಷನ್ ಮಾಡ್ತೀವಿ. ಟೈಟ್ರೇಷನ್ ಮಾಡಿದಾಗ ಒಂದು ವಾಲ್ಯೂಮ್ ಸಿಗುತ್ತೆ ಅಲ್ವಾ, ಸೋಡಿಯಂ ಹೈಡ್ರಾಕ್ಸೈಡು. ಸೊ ಈ ವಾಲ್ಯೂಮ್ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಸಿಕ್ಕಿತ್ತೋ ದಟ್ ವಾಲ್ಯೂಮ್ ಇಟ್ ಈಸ್ ಈಕ್ವಲ್ ಟು ದ ವಾಲ್ಯೂಮ್ ಆಫ್ HCl. ಓಕೆ, ಸೊ ವಾಲ್ಯೂಮ್ ಆಫ್ HClಗೆ ಅದು ಈಕ್ವಲ್ ಆಗಿರುತ್ತೆ. ಅದನ್ನು V0 ಅಂತ ಕನ್ಸಿಡರ್ ಮಾಡ್ಕೊತೀವಿ. ನೆನ್ಪಿಟ್ಕೊಳ್ಳಿ, ಇನ್ನೂ ರಿಯಾಕ್ಷನ್ಸು ಸ್ಟಾರ್ಟ್ ಆಗಿಲ್ಲ. ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ನಾವು ತೊಗೊಳ್ತಾ ಇರೋದೇನು, ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊತಾ ಇದ್ದೀವಿ ಟೈಟ್ರೇಷನ್ ಮಾಡೋಕ್ಕೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಬಂದು ಬೇಸ್. ಸೊ ಬೇಸ್ ಅಂತಂದರೆ ಯಾವುದ್ರ ಜೊತೆಗೆ ರಿಯಾಕ್ಟ್ ಮಾಡುತ್ತೆ, ಆಸಿಡ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಇಲ್ಲಿ 2 ಟೈಪ್ಸ್ ಆಫ್ ಆಸಿಡ್ನ ನೋಡ್ಬೋದು. ಒಂದು ಅಸಿಟಿಕ್ ಆಸಿಡು, ಇದು ರಿಯಾಕ್ಷನ್ ಸ್ಟಾರ್ಟ್ ಆದಾಗ ಪ್ರಾಡಕ್ಟ್ ಜೊತೆಗಿರುತ್ತೆ. ಇನ್ನೊಂದೇನು ಅಂತಂದರೆ HCl. ಸೊ HCl ಏನು, ದಿಸ್ ಈಸ್ ಆಲ್ಸೋ
ಆಲ್ಸೋ ಆಸಿಡ್ ಅಲ್ವಾ. ಸೊ ಇದೇನಾಗುತ್ತೆ, ಪ್ರಾಡಕ್ಟಲ್ಲೂ ಇರುತ್ತೆ, ರಿಯಾಕ್ಟೆಂಟ್ ಸೈಡಲ್ಲೂ ಸಹ ಇರುತ್ತೆ. ಅಂದರೆ ಇವಾಗ ನಮಗೆ ರಿಯಾಕ್ಷನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ನಾವು ತೊಗೊಂಡಿರೋ ಮಿಕ್ಸ್ಚರಲ್ಲಿ ಏನಾಗಿದೆ, HCl ಇದೆ, ಜೊತೆಗೇನಿದೆ ಮೀಥೈಲ್ ಅಸಿಟೇಟ್ ಇದೆ. ಸೊ ಮೀಥೈಲ್ ಅಸಿಟೇಟ್ ಅಂತ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಲ್ಲ. ಸೊ ಅಲ್ಲಿಗೆ ನಾವು ಟೈಟ್ರೇಷನ್ ಮಾಡಿದಾಗ ಬಂದಿರೋ ಅಂಥ ವಾಲ್ಯೂಮ್ ಇರುತ್ತಲ್ಲ ನೋಡಿ, ಆ ವಾಲ್ಯೂಮ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, HCl ಆಗಿ ಈಕ್ವಲ್ ಆಗಿರುತ್ತೆ. ಅದನ್ನು ನಾವೇನಂತ ಕನ್ಸಿಡರ್ ಮಾಡ್ಕೊತೀವಿ, V0 ಅಂತ ಕನ್ಸಿಡರ್ ಮಾಡ್ಕೊತೀವಿ. ಅದನ್ನು ಒಂದು ಕಡೆ ಬರ್ಕೋಬೇಡ ನಾವು. ಸೊ V0 ಅಂತಂದರೆ ಏನು, ಅಲ್ಲಿ ದ ವಾಲ್ಯೂಮ್ ಆಫ್ HCl ಅಂತ. ಓಕೆ, ಸೊ ಇದಾಯಿತು. ಇದಾದಮೇಲೆ ಏನು ಮಾಡ್ತೀವಿ ಅಂತ ಅಂದರೆ ಎಕ್ಸಾಕ್ಟಾಗಿ ಒಂದು 10 ಮಿನಿಟ್ಸ್ ಬಿಡ್ತೀವಿ ನಾವು. ಸೊ 10 ಮಿನಿಟ್ಸ್ ಬಿಟ್ಟು ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ ಮಿಕ್ಸ್ಚರ್ನ ಮತ್ತೆ ಏನು ಮಾಡ್ತೀನಿ, 5 ml ಪಿಪ್ಪೆಟ್ ಮಾಡ್ಕೊತೀವಿ ಕೋನಿಕಲ್ ಫ್ಲಾಸ್ಕಿಗೆ. ಪಿಪ್ಪೆಟ್ ಮಾಡಿಕೊಂಡು ಎಗೇನ್ ಟೈಟ್ರೇಷನ್ ಇಂಡಿಕೇಟರ್ ಹಾಕ್ತೀವಿ, ಇಂಡಿಕೇಟರ್ ಹಾಕಿ ಟೈಟ್ರೇಷನ್ ಮಾಡ್ತೀನಿ. ಸೊ ಟೈಟ್ರೇಷನ್ ಮಾಡಿದಾಗ ಏನು ವಾಲ್ಯೂಮ್ ಬರುತ್ತೆ ನೋಡಿ, ಆ ವಾಲ್ಯೂಮ್ನ ಏನಂತ ತೊಗೊತೀವಿ ಅಂತಂದರೆ VT ಅಂತ ತೊಗೊತೀನಿ ನಾನು. ಓಕೆ, ಆ ವಾಲ್ಯೂಮ್ನ ಏನಂತ ತೊಗೊತಾ ಇದ್ದೀನಿ ನಾನು, VT ಅಂತ ತೊಗೊತೀನಿ. ಹಾಗಾದರೆ VTಯಲ್ಲಿ ಏನೇನಿದೆ ಅಂತಂದರೆ ದ ವಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ ಇದೆ. ಯಾಕೆಂದರೆ ರಿಯಾಕ್ಷನ್ ಸ್ಟಾರ್ಟ್ ಆಗೋಗಿದೆ, 10 ಮಿನಿಟ್ಸ್ ಬಿಟ್ಬಿಟ್ಟಿದ್ದೀನಿ ಅಲ್ವಾ, ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ ನೋಡಿ. ಇದು ಟೈಮ್ ಏನಾಗಿರುತ್ತೆ ಅಂದರೆ ಟೈಮ್ T ಇಟ್ ಈಸ್ ಈಕ್ವಲ್ ಟು 0. ಇಲ್ಲಿ ಟೈಮ್ T ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದರೆ ಎಷ್ಟು ಮಿನಿಟ್ಸ್ ಬಿಟ್ಕೊಂಡು ಬಂದಿರ್ತೀನಿ, 10 ಮಿನಿಟ್ಸ್ ಬಿಟ್ಟ ಮೇಲೆ ಮಾಡಿರ್ತೀನಿ. ಸೊ ಟೈಮು T 10 ಮಿನಿಟ್ಸ್ ತೊಗೊಂಡು. ಸೊ ಈ VTಯಲ್ಲಿ ಏನಿರುತ್ತೆ ಅಂತಂದರೆ ವಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ ಇರುತ್ತೆ, ಜೊತೆಗೆ ವಾಲ್ಯೂಮ್ ಆಫ್ HCl ಇರುತ್ತೆ. ಬಟ್ ನನಗೇನು ಬೇಕು ಅಂತಂದರೆ ವಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ ಬೇಕು. ಸೊ ವಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ ಬೇಕು ಅಂತಂದರೆ CH3COOH ಏನಿತ್ತು, ಸೊ ಮೈನಸ್ CH3COH ಬೇಕು ಅಂತಂದರೆ VT ಮೈನಸ್ V0 ಮಾಡಬೇಕು. ಸೊ V0 ಅಂತಂದ್ರೆ ಏನು, ವಾಲ್ಯೂಮ್ ಆಫ್ HCl ಮಾಡಿದಾಗ ನನಗೆ ಸಿಗೋ ಅಂಥದ್ದು ಏನಾಗಿರುತ್ತೆ, ವಾಲ್ಯೂಮ್ ಆಫ್ CH3COOH ಆಗಿರುತ್ತೆ. ಸೊ ಇದನ್ನು ನಾನು ಏನಂತ ಕನ್ಸಿಡರ್ ಮಾಡ್ಕೊತೀನಿ ಅಂತಂದರೆ ಎಕ್ಸ್ ಅಂತ ತೊಗೊತೀವಿ ನಾವು. ಏನಂತ ತೊಗೊತೀವಿ, ಇದನ್ನು ಎಕ್ಸ್ ಅಂತ ತೊಗೊತೀವಿ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಒಂದು 20 ಅಂದರೆ ಅದರ್ 10 ಮಿನಿಟ್ಸ್ ಬಿಟ್ಕೊಂಡು ಏನು ಮಾಡ್ತೀನಿ, 10 ಮಿನಿಟ್ಸ್ ಅಂತಂದರೆ ಅಲ್ಲಿಗೆ 20 ಮಿನಿಟ್ಸ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ನೊಂದು 10 ಮಿನಿಟ್ಸ್ ಬಿಟ್ಟು ಏನು ಮಾಡ್ತೀನಿ, ಟೈಟ್ರೇಷನ್ ಮತ್ತೆ ಮಾಡ್ತೀನಿ. ಸೊ ಆ ಟೈಟ್ರೇಷನ್ ಮಾಡಿದಾಗ ಮತ್ತೆ ಏನು ಸಿಗುತ್ತೆ ನನಗೆ, VT ಸಿಗುತ್ತೆ. ಸೊ ಈ VTಯಲ್ಲಿ ಏನಿರುತ್ತೆ, ಎಗೇನ್ CH3COHದು ವಾಲ್ಯೂಮ್ ಇರುತ್ತೆ, HClದು ವಾಲ್ಯೂಮ್ ಇರುತ್ತೆ. ಸೊ ನಾನು ಏನು ಮಾಡಬೇಕು, ಅವಾಗ ಈ VT ಮೈನಸ್ ಏನು ಮಾಡಬೇಕು, V0 ಮಾಡಬೇಕು. ಅವಾಗ ಸಿಗೋದನ್ನು ಸಹ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಟೈಮ್ ಏನಾಗುತ್ತೆ, ಇವಾಗ ಇನ್ನೊಂದು 30 ಮಿನಿಟ್ಸ್ ಬಿಟ್ಕೊಂಡು ಬರ್ತೀನಿ. 30 ಮಿನಿಟ್ಸ್ ಬಿಟ್ಕೊಂಡ್ಬಂದು ಏನು ಮಾಡ್ತೀನಿ, ಮತ್ತೆ ಟೈಟ್ರೇಷನ್ ಮಾಡ್ತೀನಿ. ಅವಾಗಲೂ ಸಹ VT ಸಿಗುತ್ತೆ. ಸೊ ಆ VTನೂ ಸಹ V0 ಇಂದ ನಾನೇನು ಮಾಡ್ತೀನಿ, ಸಬ್ಸ್ಟ್ರಾಕ್ಟ್ ಮಾಡಿದಾಗ ಮಾತ್ರ ನನಗೇನು ಸಿಗುತ್ತೆ, CH3COOHದು ಸಿಗುತ್ತೆ. ಅದನ್ನು ನಾನು ಎಕ್ಸ್ ಅಂತ ತೊಗೊತೀನಿ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಒಂದು 4 ಅವರ್ಸ್ ಬಿಟ್ಬಿಡ್ತೀನಿ ನಾನು. ಸೊ 4 ಅವರ್ಸ್ ಬಿಟ್ಮೇಲೆ ಏನಾಗುತ್ತೆ, ರಿಯಾಕ್ಷನ್ಸ್ ಕಂಪ್ಲೀಟ್ ಆಗುತ್ತೆ. ರಿಯಾಕ್ಷನ್ಸ್ ಕಂಪ್ಲೀಟ್ ಆದಮೇಲೆ ಇವಾಗ ಏನು ಮಾಡ್ತೀವಿ, ಟೈಟ್ರೇಷನ್ ಮತ್ತೆ 5 ml ಏನು ಮಾಡ್ತೀನಿ ನಾನು, ಪಿಪ್ಪೆಟ್ ಮಾಡ್ಕೊತೀನಿ. ಮಿಕ್ಸ್ಚರ್ನ ಕೋನಿಕಲ್ ಫ್ಲಾಸ್ಕ್ಗೆ ಹಾಕೊಂಡು ಇಂಡಿಕೇಟರ್ ಹಾಕಿ ಟೈಟ್ರೇಷನ್ ಮಾಡ್ತೀನಿ. ಒಂದು ವಾಲ್ಯೂಮ್ ಸಿಗುತ್ತಲ್ಲ, ಸೊ ಆ ವಾಲ್ಯೂಮ್ನ ಟೈಮ್ನ ಇಲ್ಲಿ ಏನು ಮಾಡ್ತೀವಿ, ಇನ್ಫಿನೈಟ್ ಅಂತ ತೊಗೊತೀವಿ. ಆ ವಾಲ್ಯೂಮ್ನ V ಇನ್ಫಿನೈಟ್ ಅಂತ ತೊಗೊತೀನಿ. ಸೊ ಈ V ಇನ್ಫಿನೈಟಲ್ಲಿ ಏನೇನಿದೆ ಅಂತಂದರೆ ನೋಡಿ, ನಿಮ್ಗೆ ಗೊತ್ತೇ ಇದೆ, ಅಸಿಟಿಕ್ ಆಸಿಡ್ದು ವಾಲ್ಯೂಮ್ ಇದೆ, ಜೊತೆಗೇನಿದೆ ಅಂತಂದರೆ ಇದ್ರ ಜೊತೆಗೆ HClದು ಸಹ ವಾಲ್ಯೂಮ್ ಇದೆ. ಅಲ್ಲಿಗೆ ನನಗೆ ಸೊ ಬರೀ ನನಗೆ VCH3COOH ಬೇಕು ಅಂತಂದರೆ ಅಲ್ಲಿಗೆ ಏನು ಮಾಡಬೇಕು ನಾನು, V ಇನ್ಫಿನಿಟಿ ಓಕೆ ಮೈನಸ್ V0 ಮಾಡಬೇಕು. ಆವಾಗ ಏನು ಸಿಗುತ್ತೆ ನನಗೆ, ವಾಲ್ಯೂಮ್ ಆಫ್ ದ CH3COOH ಸಿಗುತ್ತೆ. ಇದಷ್ಟು ಅರ್ಥ ಆಯ್ತಾ ಈ ಕಾನ್ಸೆಪ್ಟು. ಸೊ ನನಗೆ ಬರೀ ವಾಲ್ಯೂಮ್ ಆಫ್ ದ CH3COOH ಅಸಿಟಿಕ್ ಆಸಿಡ್ದು ಸಿಗಬೇಕು ಅಂತಂದರೆ V ಇನ್ಫಿನೈಟಿಂದ ಏನು ಮಾಡಬೇಕು, ನಾನು V0ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಬಿಡಬೇಕು. ಅಂದರೆ HCl ವಾಲ್ಯೂಮ್ನ ಸಬ್ಸ್ಟ್ರಾಕ್ಟ್ ಮಾಡ್ಕೊಬಿಟ್ರೆ ಅವಾಗ ಸಿಗೋದೇನು ಸಿಗುತ್ತೆ ನನಗೆ, ವಾಲ್ಯೂಮ್ ಆಫ್ CH3COOH ಸಿಗುತ್ತೆ. ಮತ್ತು ಇವಾಗ ರಿಯಾಕ್ಷನ್ಸ್ಗೆ ಹೋಗೋಣ. ನಾನು ಮೇಲ್ಗಡೆ ಒಂದು ರಿಯಾಕ್ಷನ್ಸ್ ಬರೆದಿದ್ನಲ್ಲ, ಅಲ್ಲಿಗೆ ಹೋದರೆ ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಸ್ಟಾಕ್ಯೋಮೆಟ್ರಿಕ್ ಅಬ್ಸರ್ವ್ ಮಾಡಿದಾಗ ನನಗೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಒನ್ ಮಾಲಿಕ್ಯೂಲ್ಸ್ ಆಫ್ ಅ ಮೀಥೈಲ್ ಅಸಿಟೇಟ್ ಹೈಡ್ರೋಲಿಸಿಸ್ ಆದಮೇಲೆ 1 ಮಾಲಿಕ್ಯೂಲ್ ಆಫ್ ಏನು ಕೊಡ್ತಾ ಇದೆ ನನಗೆ, ಅಲ್ಲಿ 1 ಮಾಲಿಕ್ಯೂಲ್ ಆಫ್ ಅಸಿಟಿಕ್ ಆಸಿಡ್ ಕೊಡ್ತಾ ಇದೆ ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ನಾನು ತೊಗೊಂಡಿರೋಂಥ ಸ್ಯಾಂಪಲಲ್ಲಿ 100 ಮಾಲಿಕ್ಯೂಲ್ಸ್ ಆಫ್ CH3CO ಅಂದರೆ 100 ಮಾಲಿಕ್ಯೂಲ್ಸ್ ಆಫ್ ಮೀಥೈಲ್ ಅಸಿಟೇಟ್ ಇದ್ದರೆ ಸೊ ಅಲ್ಲಿಗೆ ನನಗೆ ಎಷ್ಟು ಅಸಿಟಿಕ್ ಆಸಿಡ್ ಸಿಗುತ್ತೆ, 100 ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಆಸಿಡ್ ಸಿಗುತ್ತೆ ಅಲ್ವಾ ನನಗೆ. ಅಂದರೆ ಇವಾಗ ನಾನು ಟೈಟ್ರೇಷನ್ ಮಾಡಿದಾಗ ನನಗೆ ಏನು ಸಿಕ್ಕಿದೆ, ಸೊ ಅದು ಆ ವಾಲ್ಯೂಮ್ ಏನಿರುತ್ತೆ ಅದು CH3COH ವಾಲ್ಯೂಮ್ ಅಂದರೆ. ಸೊ ಆಫ್ಟರ್ ಕಂಪ್ಲೀಷನ್ಸ್ ಆಫ್ ದ ರಿಯಾಕ್ಷನ್ಸ್ ಕಂಪ್ಲೀಟ್ ಆದಮೇಲೆ ಸೊ ಏನು ಟೈಮ್ ಏನು ತೊಗೊಂಡಿರ್ತೀವಿ ಅವಾಗ ಇನ್ಫಿನೈಟ್ ಟೈಮಲ್ಲಿ ದ ವಾಲ್ಯೂಮ್ ಆಫ್ ದ CH3COH ಇಟ್ ಈಸ್ ಈಕ್ವಲ್ ಟು ದ ವಾಲ್ಯೂಮ್ ಆಫ್ CH3COOCH3 ಅಂತ ಕನ್ಸಿಡರ್ ಮಾಡ್ಬೋದಾ ನಾನು. ಓಕೆ, ಸೊ ಇದನ್ನು ನಾನು ಎ ಅಂತ ತೊಗೊತೀನಿ. ಸೊ ಎ ಅಂತಂದರೆ ಏನು, ಅಲ್ಲಿಗೆ ವಾಲ್ಯೂಮ್ ಆಫ್ CH3COH ಇನ್ಫಿನೈಟ್ ಟೈಮಲ್ಲಿ ಇರುತ್ತಲ್ಲ ನೋಡಿ, ದಿಸ್ CH3 okay COH, the volume of acetic acid, it is equal to the volume of methyl acetate.
ಮೀಥೈಲ್ ಅಸಿಟೇಟ್ಗೆ ಈಕ್ವಲ್ ಆಗಿರುತ್ತೆ, ಅಂದರೆ ಇನಿಷಿಯಲ್ಗೆ ಈಕ್ವಲ್ ಆಗಿರುತ್ತೆ. ಇನಿಷಿಯಲಲ್ಲಿ ಏನು ತೊಗೊಂಡಿದ್ದು ಅದಕ್ಕೆ ಈಕ್ವಲ್ ಆಗಿರುತ್ತೆ. ಇನ್ಫಿನೈಟ್ ಟೈಮಲ್ಲಿ ಅದು ಈಕ್ವಲ್ ಆಗಿರುತ್ತೆ. ಅದನ್ನು ನಾವು ಎ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಎ ಅಂತಂದರೆ ಏನು ಬಂತು ಅಲ್ಲಿಗೆ, ಎ ಇಟ್ ಈಸ್ ಈಕ್ವಲ್ ಟು ಏನು, ವಿ ಇನ್ಫಿನಿಟಿ ಮೈನಸ್ V0 ಅಂತ ಬಂತು ಅಲ್ವಾ. ಸೊ ಅದೇ ಥರ ನನಗೆ ಎಕ್ಸ್ ಅಂತಂದರೆ ಏನು ಬಂತು ಅಲ್ಲಿಗೆ, ಎಕ್ಸ್ ಅಂತಂದರೆ VT ಮೈನಸ್ V0 ಅಂತ ಬಂತು. ಅಲ್ಲಿಗೆ ನೆಕ್ಸ್ಟು ನನಗೇನು ಬೇಕು ಅಂತಂದರೆ ಎ ಮೈನಸ್ ಎಕ್ಸ್ ಬೇಕು ಅಂತಂದರೆ ಏನು ಮಾಡಬೇಕು, ಎ ಅಂತಂದರೆ ಏನು, ವಿ ಇನ್ಫಿನಿಟಿ ಮೈನಸ್ V0. ಸೊ ನೆಕ್ಸ್ಟು ಬ್ರಾಕೆಟ್ ಒಳಗಡೆ ಮೈನಸ್ ಬರ್ಕೊಂಡು ಬ್ರಾಕೆಟ್ ಒಳಗಡೆ VT ಮೈನಸ್ V0 ಬರ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ವಿ ಇನ್ಫಿನಿಟಿ ಮೈನಸ್ V0 ಮೈನಸ್ VT, ಇದು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ V0 ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಇದೆರಡು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ನಮಗೆ ಏನು ಉಳ್ಕೊಳ್ಳುತ್ತೆ, ವಿ ಇನ್ಫಿನಿಟಿ ಓಕೆ ಮೈನಸ್ VT ಉಳ್ಕೊಳ್ಳುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ ಎ ಮೈನಸ್ ಎಕ್ಸ್, ಇದು ಎ ಮೈನಸ್ ಎಕ್ಸ್. ಓಕೆ, ಎ ಮೈನಸ್ ಎಕ್ಸ್ ಅಂತಂದರೆ ಏನು, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ ಟಿ. ಹಾಗಾದರೆ ಎ ಅಂತಂದ್ರೇನು, ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಂತ. ಓಕೆ, ಸೊ ನೆಕ್ಸ್ಟ್ ಏನು ಅಂತಂದರೆ ನಮಗೆ ಇವಾಗ ಫಸ್ಟ್ ಆರ್ಡರ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಗೊತ್ತೇ ಇದೆ ಅಲ್ವಾ. ಸೊ ಆ ರೇಟ್ ಈಕ್ವೇಷನ್ನ ಬರ್ಕೊಬೇಡ. ರೇಟ್ ಈಕ್ವೇಷನ್ ಏನು ಬರುತ್ತೆ ಅಂತಂದರೆ ಕೆ ದಟ್ ಈಸ್ ಈಕ್ವಲ್ ಟು 2.303 ಓಕೆ ಬೈ ಟಿ ಲಾಗ್ the initial concentration of the reactant okay by the concentration of the reactant at any time t. ಸೊ ಈ ಈಕ್ವೇಷನ್ನ ಈ ಥರನೂ ಬರ್ಕೋಬೋದಲ್ವ, ಇದನ್ನು ಹೇಳ್ಕೊಟ್ಟಿದ್ದೆ ಅಲ್ವಾ ನಾನು. 2.303 ಬೈ ಟಿ ಲಾಗ್ ಇನಿಷಿಯಲ್ ಕಾನ್ಸಂಟ್ರೇಷನ್ನ ಎ ಅಂತ ತೊಗೊತೀವಿ ನಾವು, ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ನ ಎ ಮೈನಸ್ ಎಕ್ಸ್ ಅಂತ ತೊಗೊತೀವಿ ಅಲ್ವಾ. ಸೊ ಇವಾಗ ನಾವು ಫೈಂಡ್ ಔಟ್ ಮಾಡಿದ್ವಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಹೋಗೋಣ. ಮಾಡಿದಾಗ ಏನು ಬರುತ್ತೆ, ಕೆ ಹಾಗೆ ಬರ್ಕೊತೀವಿ, 2.303 ಹಾಗೆ ಬರಿತೀವಿ, ಟಿನೂ ಹಾಗೆ ಬರ್ಕೊತೀವಿ, ಲಾಗು ಹಾಗೆ ಬರಿತೀವಿ. ಸೊ ನೆಕ್ಸ್ಟ್ ಎ ಅನ್ನೋದಕ್ಕೆ ನಮಗೆ ಏನು ಸಿಕ್ಕಿತ್ತು, ಸೊ ಎ ಅಂತಂದ್ರೇನು ವಿ ಇನ್ಫಿನಿಟಿ ಮೈನಸ್ V0, ವಿ ಇನ್ಫಿನಿಟಿ ಮೈನಸ್ V0. ಅದೇ ಥರ ಎ ಮೈನಸ್ ಎಕ್ಸ್ಗೆ ಏನು ಸಿಕ್ಕಿತ್ತು ನನಗೆ ನೋಡಿ, ವಿ ಇನ್ಫಿನಿಟಿ ಮೈನಸ್ VT. ಸೊ ವಿ ಇನ್ಫಿನಿಟಿ ಮೈನಸ್ VT. ಓಕೆ, ಸೊ ದಿಸ್ ಈಸ್ ಆ್ಯಕ್ಚುಲಿ ಈಕ್ವೇಷನ್. ಸೊ ಈ ಈಕ್ವೇಷನ್ ಯೂಸ್ ಮಾಡಿ ನಾವು ಆಸಿಡ್ ಹೈಡ್ರೋಲಿಸಿಸ್ ಆಫ್ ದ ಮೀಥೈಲ್ ಅಸಿಟೇಟದ್ದು ರೇಟನ್ನು ನಾವು ಫೈಂಡ್ ಔಟ್ ಮಾಡ್ತೀವಿ, ರೇಟ್ ಕಾನ್ಸ್ಟೆಂಟನ್ನು ಫೈಂಡ್ ಔಟ್ ಮಾಡ್ಬೋದು. ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ತೊಗೊಂಡು ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನ್ಯೂಮರಿಕಲ್ ಪ್ರಾಬ್ಲಮಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತಂದರೆ, ಇನ್ ಆನ್ ಎಕ್ಸ್ಪೆರಿಮೆಂಟ್ ಟು ಸ್ಟಡಿ ಹೈಡ್ರೋಲಿಸಿಸ್ ಆಫ್ ಎನ್ ಎಸ್ಟರ್ 0.5 ಮೋಲರ್ HCl ಅಟ್ 300 ಕೆಲ್ವಿನ್ ವಾಸ್ ಯೂಸ್ಡ್. ಸೊ ಇಲ್ಲೇನು ಮಾಡ್ತಾ ಇದ್ವಿ ಅಂತಂದರೆ, ಏನು ಸ್ಟಡಿ ಮಾಡ್ತಾ ಇದ್ದೆ, ಹೈಡ್ರೋಲಿಸಿಸ್ ಆಫ್ ಎನ್ ಎಸ್ಟರ್ನ ಸ್ಟಡಿ ಮಾಡ್ತಾ ಇದ್ವಿ. ಸೊ ಇಲ್ಲೊಂದು ರಿಏಜೆಂಟ್ ಬಾಟಲ್ ತೊಗೊತೀವಿ ನಾವು. ಓಕೆ, ಸೊ ಈ ರಿಯೇಜೆಂಟ್ ಬಾಟಲ್ ಜೊತೆಗೆ ನಮ್ಗೆ ಏನೇನು ಆಪರೇಟರ್ಸ್ ಬೇಕು ಅಂತಂದರೆ, ಇದ್ರ ಜೊತೆಗೆ ಏನು ಬೇಕು ನಮಗೆ, ಒಂದು ಕೋನಿಕಲ್ ಫ್ಲಾಸ್ಕ್ ಬೇಕು, ಜೊತೆಗೆ ಒಂದು ಬ್ಯೂರೇಟ್ ಬೇಕು ಅಲ್ವಾ. ಸೊ ಬ್ಯೂರೇಟು ತೊಗೊತಾ ಇದ್ದೀವಿ ನಾವಿಲ್ಲಿ. ಸೊ ಫಸ್ಟ್ ಏನು ಮಾಡ್ತೀವಿ ಅಂತಂದರೆ, ಬ್ಯೂರೇಟಿಗೆ ಸೋಡಿಯಂ ಹೈಡ್ರಾಕ್ಸೈಡ್ನ ಫಿಲ್ ಮಾಡ್ಕೊಬಿಡ್ಬೇಕು ನೀವು. ಇಲ್ಲಿ 0.2 ಮೋಲರು ಸೋಡಿಯಂ ಹೈಡ್ರಾಕ್ಸೈಡ್ನ ಫಿಲ್ ಮಾಡ್ಕೊಂಡಿದ್ದೀವಿ, ಅವ್ರು ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೋಗ್ತೀನಿ ನೋಡಿ ಇಲ್ಲಿ. 5 cm³ of the reaction mixture was withdrawn after definite intervals and titrated against 0.2 molar sodium hydroxide solution. Calculate the rate constant at 300 Kelvin from the following data. So ಅವರು ಸೋಡಿಯಂ ಹೈಡ್ರಾಕ್ಸೈಡ್ ಬಂದು 0.2 ಮೋಲರ್ ಯೂಸ್ ಮಾಡ್ತಾ ಇದ್ದಾರೆ, HCl ಬಂದು 0.5 ಮೋಲರ್ ಯೂಸ್ ಮಾಡ್ತಾ ಇದ್ದಾರೆ. ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು, ಬಿಕಾಸ್ ಯಾಕೆ ಅಂತಂದರೆ ರೇಟ್ ಆಫ್ ದ ರಿಯಾಕ್ಷನ್ಸ್ ಡಿಪೆಂಡ್ಸ್ ಅಪಾನ್ ದ ಟೆಂಪ್ರೇಚರ್ ಅಲ್ವಾ, ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಏನು ಮಾಡ್ತೀವಿ, ಟೆಂಪ್ರೇಚರ್ನ ಮೇಂಟೈನ್ ಮಾಡಬೇಕು. ನಾವಿಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ರೇಟ್ ಕಾನ್ಸ್ಟೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಕೆಲವು ಡೇಟಾ ಅವರೇ ಕೊಟ್ಟಿರ್ತಾರೆ ನಮಗೆ. ಏನೇನು ಕೊಟ್ಟಿದ್ದಾರೆ ಡೇಟಾ ಅಂತಂದರೆ, ಟೈಮ್ ಕೊಟ್ಟಿದ್ದಾರೆ ಮತ್ತು ವಾಲ್ಯೂಮ್ ಆಫ್ ದ ಸೋಡಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾರೆ. ಸೊ ಇಲ್ಲೇನು ಮಾಡೋದು, ಒಂದು ಬ್ಯೂರೇಟ್ ತೊಗೊಂಡು ಬ್ಯೂರೇಟ್ಗೆ 0.2 ಮೋಲರ್ ಸೋಡಿಯಂ ಹೈಡ್ರಾಕ್ಸೈಡ್ ಏನು ಮಾಡ್ಕೊತೀವಿ ನಾವು, 0 ತನಕ ಇಲ್ಲಿ ಫಿಲ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಒಂದು ರಿಯೇಜೆಂಟ್ ಬಾಟಲ್ ತೊಗೊತೀವಿ. ಈ ರಿಯೇಜೆಂಟ್ ಬಾಟಲ್ಗೆ ಏನೇನು ತೊಗೊತೀವಿ ಅಂತಂದರೆ, ನಾವು ಎಸ್ಟರ್ ತೊಗೋಬೇಕು. ಇಲ್ಲಿ ಎಸ್ಟರ್ ಬಂದು ನಾನು ಯಾವ ತೊಗೊತೀನಿ, ಮೀಥೈಲ್ ಅಸಿಟೇಟ್ ತೊಗೊತೀನಿ. ಸೊ CH3COO CH3 ತೊಗೊತೀನಿ. ಹೈಡ್ರೋಲಿಸಿಸ್ ಅಂದ ತಕ್ಷಣ ಏನು ಮಾಡ್ತೀವಿ, ವಾಟರ್ ಅಂತ ಇದ್ದೇ ಇರುತ್ತೆ. ಜೊತೆಗೆ 0.5 ಮೋಲರ್ ಏನು ಮಾಡ್ತಾ ಇದ್ದೀವಿ, HClನ ತೊಗೊತಾ ಇದ್ದೀವಿ. ಇದನ್ನು ಮಿಕ್ಸ್ಚರ್ ಅಂತ ಕರಿತೀವಿ ನಾವು. ಸೊ ಇವಾಗ ರಿಯಾಕ್ಷನ್ಸ್ ತೊಗೊಂಡ್ರೆ ನಾವು ಈ ರಿಯಾಕ್ಷನ್ಸಲ್ಲಿ ಏನು ಬರಿತೀವಿ, ರಿಯಾಕ್ಟೆಂಟ್ ಸೈಡಲ್ಲಿ ಏನು ಬರಿತೀವಿ, CH3COO CH3 ಪ್ಲಸ್ ವಾಟರು ಪ್ಲಸ್ ಅದ್ರ ಜೊತೆಗೆ ಏನಾಗ್ತವೆ, 0 HCl. ಸೊ ಇಷ್ಟು ಸಹ ರಿಯಾಕ್ಟೆಂಟ್ ಸೈಡಲ್ಲಿ ಇದೆ ನಮಗೆ ಅಲ್ವಾ. ಸೊ ನೆಕ್ಸ್ಟ್ ಏನು ಅಂತಂದರೆ, ಇವಾಗ ನಾವು ಇದನ್ನೆಲ್ಲ ರಿಯೇಜೆಂಟ್ ಬಾಟಲ್ಗೆ ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ, ರಿಯಾಕ್ಷನ್ಸ್ ಇನ್ನೂ ಸ್ಟಾರ್ಟ್ ಆಗಿರಲ್ಲ. ಸೊ ಅವಾಗಲೇ ಏನು ಮಾಡ್ತೀವಿ ಅಂತಂದರೆ, 5 cm³ ಈ ಮಿಕ್ಸ್ಟರ್ನ ಏನು ಮಾಡ್ತೀವಿ ನಾವು, ಒಂದು ಕೋನಿಕಲ್ ಫ್ಲಾಸ್ಕಿಗೆ ಪಿಪ್ಪೆಟ್ ಮಾಡ್ಕೊತೀವಿ. ಸೊ ಕೋನಿಕಲ್ ಫ್ಲಾಸ್ಕಿಗೆ ಏನು ಮಾಡ್ತೀವಿ ಇವಾಗ ನಾವು, ಸೊ 5 cm³ ಆಫ್ ಮಿಕ್ಸ್ಟರ್ನ ಪಿಪ್ಪೆಟ್ ಮಾಡ್ಕೊತೀವಿ. ಟೈಮ್ ಏನಾಗಿರುತ್ತೆ, 0 ಇರುತ್ತೆ. ಓಕೆ, ಟೈಮು 0 ಇರುತ್ತೆ ಅಂತಂದರೆ ಇನ್ನೂ ಸಹ ರಿಯಾಕ್ಷನ್ಸು ಸ್ಟಾರ್ಟ್ ಆಗಿರಲ್ಲ. ಇನ್ನು ತೊಗೊಂಡಿರೋದೇನು ನಾವು,
ಟೈಟ್ರೆಂಟ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಂಡಿದ್ದೀವಿ. ದಿಸ್ ಇಸ್ ಅ ಬೇಸ್. ಸೊ ಇದು ಬೇಸ್ ಆಗಿರೋದ್ರಿಂದ ಇದು ಯಾವುದ್ರ ಜೊತೆಗೆ ರಿಯಾಕ್ಟ್ ಮಾಡುತ್ತೆ, ಆಸಿಡ್ ಜೊತೆಗೆ ಮಾತ್ರ ಇದು ರಿಯಾಕ್ಟ್ ಮಾಡುತ್ತೆ. ಸೊ ಇಲ್ಲಿ ನೋಡಿದ್ರೆ ಸೊ ಇಲ್ಲಿ ತೊಗೊಂಡಿರೋದೇನು ಎಸ್ಟರ್. ಸೊ ಇದು ಎಸ್ಟರ್ ಜೊತೆಗಂತೂ ರಿಯಾಕ್ಟ್ ಮಾಡಲ್ಲ. ಸೊ ಅದ್ರ ಬಿಟ್ಟರೆ ಏನಿದೆ ನಮಗೆ HCl ಇದೆ. ಇನ್ನು ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಲ್ವಾ, HCl ಇದೆ. ಸೊ ನಾವಿವಾಗ ಸ್ಟಾರ್ಟಿಂಗ್ ತೊಗೊಂಡಿದ್ವಲ್ಲ ನಾವು 5cm³ ಏನು ತೊಗೊಂಡಿದ್ದು ಮಿಕ್ಸ್ಡರ್ ಟೈಮ್ T = 0 ಅಂತಂದರೆ ಇನ್ನು ರಿಯಾಕ್ಷನ್ ಸ್ಟಾರ್ಟ್ ಆಗದೆ ಇದ್ದಾಗ ಆವಾಗ ನಾವು ಟೈಟ್ರೇಷನ್ ಮಾಡಿದಾಗ ನಮಗೆ ಒಂದು ವ್ಯಾಲ್ಯೂ ಸಿಗುತ್ತೆ. ಇಂಡಿಕೇಟರ್ ಆ್ಯಡ್ ಮಾಡ್ತೀವಿ, ಇಂಡಿಕೇಟರ್ ಆ್ಯಡ್ ಮಾಡಿ ಏನು ಮಾಡ್ತೀವಿ, ಟೈಟ್ರೇಷನ್ ಮಾಡ್ತೀವಿ. ಟೈಟ್ರೇಷನ್ ಮಾಡಿದಾಗ ಒಂದು ವ್ಯಾಲ್ಯೂ ಸಿಗುತ್ತೆ. ದಟ್ ವ್ಯಾಲ್ಯೂ ಈಸ್ ಆ್ಯಕ್ಚುಲಿ 11.5. ಸೊ ಈ 11.5 ಸೋಡಿಯಂ ಹೈಡ್ರಾಕ್ಸೈಡ್ ವಾಲ್ಯೂಮ್ ಏನಿದೆ ದಟ್ ಇಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಯಾವುದ್ರ ಜೊತೆಗೆ ರಿಯಾಕ್ಟ್ ಮಾಡಿದೆ, ಇದು ಒಂದು HCl ಜೊತೆಗೆ ರಿಯಾಕ್ಟ್ ಮಾಡಿದೆ ಅಲ್ವಾ. ಸೊ ನಾನೇನಂತ ತೊಗೋಬೋದು, ದ ವ್ಯಾಲ್ಯೂಮ್ ದಟ್ ಈಸ್ ಈಕ್ವಲ್ ಟು VHCl ಅಂತ ತೊಗೋಬೋದಾ. VHCl ಅಂತಂದರೆ ಇಲ್ಲಿ V0 ಅಂತ ತೊಗೊತೀನಿ. ನಾನು ಏನಂತ ತೊಗೊತೀನಿ, V0 ಅಂತ ತೊಗೊತೀನಿ. ಇನ್ನೂ ರಿಯಾಕ್ಷನ್ ಸ್ಟಾರ್ಟ್ ಆಗಿಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನಾವು 600 ಸೆಕೆಂಡ್ಸ್ ಬಿಟ್ಟು ಬರ್ತಾ ಇದೆ, ಅಂದರೆ 10 ಮಿನಿಟ್ಸ್ ಬಿಟ್ಟು ಬರ್ತೀವಿ ನಾವು. ಸೊ 10 ಮಿನಿಟ್ಸ್ ಅಂತಂದರೆ ಅಲ್ಲಿಗೆ ರಿಯಾಕ್ಷನ್ ಸ್ಟಾರ್ಟ್ ಆಗೋಗಿರುತ್ತೆ. ಸೊ ರಿಯಾಕ್ಷನ್ ಸ್ಟಾರ್ಟ್ ಆಗಿದೆ ಅಂತಂದರೆ ಅಲ್ಲಿಗೆ ನಮಗೆ ಪ್ರಾಡಕ್ಟ್ ಏನೇನು ಬರುತ್ತೆ, ಅಸಿಟಿಕ್ ಆಸಿಡ್ ಬರುತ್ತೆ, ಜೊತೆಗೆ ಏನು ಬರುತ್ತೆ, ಮೆಥನಾಲ್ ಬರುತ್ತೆ ಅಲ್ವಾ. ಸೊ ಮತ್ತು HCl ಹಾಗೆ ಉಳ್ಕೊಳ್ಳುತ್ತೆ. ಯಾಕೆ ಅಂತಂದರೆ HCl ಇಲ್ಲಿ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ರಿಯಾಕ್ಷನ್ಸಲ್ಲಿ ಇದು ಇನ್ವಾಲ್ವ್ ಆಗಲ್ಲ, ಟೈಟ್ರೇಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಯಾಕೆಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಅ ಬೇಸ್ ಅಲ್ವಾ. ಸೊ ಇವಾಗ 10 ಮಿನಿಟ್ಸ್ ಬಿಟ್ಟು ನಾನು ಟೈಟ್ರೇಷನ್ ಮಾಡಬೇಕು ಅಂತಂದರೆ ಏನು ಮಾಡ್ತೀವಿ, ಇವಾಗ ಮತ್ತೆ ಮಿಕ್ಸ್ಚರ್ ಏನಿರುತ್ತೆ ಈ ಮಿಕ್ಸ್ಚರ್ನ ಪಿಪ್ಪೆಟ್ ಮಾಡ್ಕೊತೀವಿ, 5cm³ ಕೋನಿಕಲ್ ಫ್ಲಾಸ್ಕಿಗೆ ಹಾಕ್ಕೊತೀವಿ. ಮತ್ತೆ ಏನು ಮಾಡ್ತೀವಿ, ಅದಕ್ಕೆ ಇಂಡಿಕೇಟರ್ ಆ್ಯಡ್ ಮಾಡಿ ಟೈಟ್ರೇಷನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಇವಾಗ ಟೈಟ್ರೇಷನ್ ಮಾಡಿದಾಗ ಎಷ್ಟು ವಾಲ್ಯೂಮ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ತೊಗೊಳುತ್ತೋ ಆ ವಾಲ್ಯೂಮ್ ಆಫ್ ದ ಸೋಡಿಯಂ ಹೈಡ್ರಾಕ್ಸೈಡು ಯಾವುದಾದ್ರೂ ಜೊತೆಗೆ ರಿಯಾಕ್ಟ್ ಮಾಡ್ತಾ ಇರುತ್ತೆ ಅಂತಂದರೆ ನೋಡಿ ಇಲ್ಲಿ ಆಸಿಡ್ ಯಾವ್ಯಾವ ಆಸಿಡ್ ಇದೆ, ಇಲ್ಲಿ ಒಂದು ಅಸಿಟಿಕ್ ಆಸಿಡ್ ಇದೆ, ಇನ್ನೊಂದು HCl ಇದೆ. ಸೊ ಇದು ಎರಡರ ಜೊತೆಗೂ ಸಹ ರಿಯಾಕ್ಟ್ ಮಾಡ್ತಾ ಇರುತ್ತೆ. 10 ಮಿನಿಟ್ಸ್ ಆದಮೇಲೆ ಸೋಡಿಯಂ ಹೈಡ್ರಾಕ್ಸೈಡು ಏನು ಟೈಟ್ರೇಷನ್ ಮಾಡ್ತೀವಿ, ಆ ಟೈಟ್ರೇಷನ್ ಮಾಡಿದಾಗ ಅದು ಅಸಿಟಿಕ್ ಆಸಿಡ್ ಜೊತೆಗೂ ರಿಯಾಕ್ಟ್ ಮಾಡ್ತಾ ಇರುತ್ತೆ, HCl ಜೊತೆಗೂ ಸಹ ರಿಯಾಕ್ಟ್ ಮಾಡ್ತಾ ಇರುತ್ತೆ. ಅಲ್ಲಿಗೆ ನಮಗೆ ಈ ವಾಲ್ಯೂಮ್ ಆಫ್ ಓಕೆ. ಸೊ ಈ ವಾಲ್ಯೂಮ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ 10 ಮಿನಿಟ್ಸ್ ಅಥವಾ 600 ಸೆಕೆಂಡ್ಸಲ್ಲಿ ಏನು ಕೊಟ್ಟಿದ್ದಾರೆ ಅವರು. ಸೊ ಇದನ್ನು ನಾವು VT ಅಂತ ತೊಗೊಂಡ್ರೆ ಓಕೆ. ಸೊ ಈ VTಯಲ್ಲಿ ಏನೇನಿದೆ ಅಂತಂದರೆ ನೋಡಿ, ಸೊ ಈ VTಯಲ್ಲಿ ವ್ಯಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ ಇದೆ, ಯಾಕೆಂದರೆ ಅಸಿಟಿಕ್ ಆಸಿಡ್ ಜೊತೆಗೂ ಸಹ ರಿಯಾಕ್ಟ್ ಮಾಡಿರುತ್ತೆ ಸೋಡಿಯಂ ಹೈಡ್ರಾಕ್ಸೈಡ್, ಜೊತೆಗೆ ವ್ಯಾಲ್ಯೂಮ್ ಆಫ್ HCl ಸಹ ಇದೆ. ಇಲ್ಲಿ ಎರಡು ವಾಲ್ಯೂಮ್ ಇದೆ. ನನಗೆ ಬರೀ ವಾಲ್ಯೂಮ್ ಆಫ್ ಓಕೆ ಅಸಿಟಿಕ್ ಆಸಿಡ್ ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ, ಸೊ ಯಾಕೆ ಅಂತಂದರೆ ಇಲ್ಲಿ ರಿಯಾಕ್ಷನ್ ನಮಗೆ ಪ್ರಾಡಕ್ಟ್ ಯಾವುದು ಅಂತಂದರೆ ಅಸಿಟಿಕ್ ಆಸಿಡ್ ಇಸ್ ಅ ಪ್ರಾಡಕ್ಟು, HCl ಕೆಟಲಿಸ್ಟ್ ಅಷ್ಟೇ. ಸೊ ನಾನು ಏನು ಕನ್ಸಿಡರ್ ಮಾಡ್ಕೋಬೇಕು, ಇಲ್ಲಿ ಅಸಿಟಿಕ್ ಆಸಿಡ್ ಮಾತ್ರ ಕನ್ಸಿಡರ್ ಮಾಡಬೇಕು. ಸೊ VT ಮೈನಸ್ ಏನು ಮಾಡಬೇಕು, ನಾನು VT ಮೈನಸ್ VHCl ಮಾಡಿದಾಗ ನನಗೆ VHCl ಅಂತಂದರೆ VT ಮೈನಸ್ V0 ಮಾಡಿದಾಗ ಏನು ಸಿಗುತ್ತೆ, ನನಗೆ ಅಸಿಟಿಕ್ ಆಸಿಡ್ದು ವಾಲ್ಯೂಮು ಸಿಗುತ್ತೆ ನನಗೆ ಓಕೆ. ಸೊ ನೆಕ್ಸ್ಟ್ ಹೋದರೆ ಅದೇ ಥರ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಮತ್ತೆ ಬರ್ತೀನಿ ನಾನು ಎಷ್ಟು 1200 ಸೆಕೆಂಡ್ಸ್ ಅಂತಂದರೆ ಇನ್ನು 10 ಮಿನಿಟ್ಸ್ ಬಿಟ್ಟು ಬಂದು ನಾನು ಮತ್ತೆ ಟೈಟ್ರೇಷನ್ ಮಾಡ್ತೀನಿ. ಅವಾಗಲೂ ಸಹ ಟೈಟ್ರೇಷನಲ್ಲಿ ಏನೇನಿರುತ್ತೆ, ಅಸಿಟಿಕ್ ಆಸಿಡ್ ವಾಲ್ಯೂಮು ಇರುತ್ತೆ ಮತ್ತು HCl ವಾಲ್ಯೂಮು ಸಹ ಇರುತ್ತೆ. ಎಗೇನ್ ಅದೇ ಥರ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ VT ಮೈನಸ್ ಏನು ಮಾಡ್ತೀವಿ, V0 ಮಾಡ್ತೀವಿ, ಆವಾಗ ನಮಗೆ ಅಸಿಟಿಕ್ ಆಸಿಡ್ ಸಿಗುತ್ತೆ. ಸೊ ಮತ್ತೆ ಏನು ಮಾಡ್ತೀನಿ ನಾನು ಅಂತಂದರೆ 1800 ಸೆಕೆಂಡ್ಸ್ ಬಿಟ್ಟು ಅಂದರೆ ಇನ್ನು ಮತ್ತೆ ಆಫ್ಟರ್ 10 ಮಿನಿಟ್ಸ್ ಬಿಟ್ಟು ನಾನು ಮತ್ತೆ ಬಂದು ಏನು ಮಾಡ್ತೀನಿ, ಟೈಟ್ರೇಷನ್ ಮಾಡ್ತೀನಿ ನಾನು. ಸೊ ಟೈಟ್ರೇಷನ್ ಮಾಡಿದಾಗ ನನಗೆ ಸಿಗೋದು ಮತ್ತೆ VT ಸಿಕ್ಕಿರುತ್ತೆ ನನಗೆ. ಸೊ ಈ ಥರ ಮಾಡ್ತಾನೆ ಇದ್ದಾಗ ನನಗೆ ಏನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ ನಾವು, ಅಸಿಟಿಕ್ ಆಸಿಡ್ ವಾಲ್ಯೂಮ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ VT ಮೈನಸ್ V0 ಅಂತ ತೊಗೊತೀವಿ. ದಿಸ್ ಈಸ್ ಕನ್ಸಿಡರ್ ಆ್ಯಸ್ ಅನ್ X. ಇದನ್ನು X ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ ಓಕೆ. ಸೊ ಇದಾದಮೇಲೆ ಏನು ಮಾಡ್ತೀನಿ, ಒಂದು 2 ಅವರ್ಸ್ 3 ಅವರ್ಸ್ ಬಿಟ್ಬಿಡ್ತೀನಿ, ಇನ್ಫಿನೈಟ್ ಟೈಮ್ ಓಕೆ. ಸೊ ರಿಯಾಕ್ಷನ್ಸ್ ಫುಲ್ಲು ಕಂಪ್ಲೀಟ್ ಆಗಿರಬೇಕು. ರಿಯಾಕ್ಷನ್ಸ್ ಫುಲ್ಲು ಕಂಪ್ಲೀಟ್ ಆಗಿರಬೇಕು ಅಂತಂದರೆ ಎಲ್ಲ ಮೀಥೈಲ್ ಅಸಿಟೇಟು ಏನೋ ಕನ್ವರ್ಷನ್ ಆಗಿರಬೇಕು, ನಮಗೆ ಅಸಿಟಿಕ್ ಆಸಿಡ್ ಆಗಿ ಕನ್ವರ್ಷನ್ ಆಗಿರಬೇಕು ಓಕೆ. ಸೊ ಇವಾಗ ಬಂದು ಒಂದು ಟೈಟ್ರೇಷನ್ ಮಾಡ್ತೀನಲ್ಲ, ಈ ಟೈಟ್ರೇಷನ್ನ ನಾವು ಇನ್ಫಿನೈಟ್ ಟೈಮ್ ಅಂತ ಇರೋದ್ರಿಂದ V ಇನ್ಫಿನೈಟ್ ಅಂತ ತೊಗೊತೀವಿ ನಾವು. ಸೊ V ಇನ್ಫಿನೈಟಲ್ಲಿ ಏನೇನಿದೆ ಇವಾಗ, ಸೊ V ಇನ್ಫಿನೈಟಲ್ಲಿ ಮತ್ತೆ ವಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ ಇದೆ ಓಕೆ. ಸೊ ಅದ್ರ ಜೊತೆಗೆ ಏನಿದೆ ಅಂತಂದರೆ ಬಟ್ ಇಲ್ಲಿ ಕಂಪ್ಲೀಟಾಗಿ ಕನ್ವರ್ಷನ್ ಆಗೋಗ್ಬಿಟ್ಟಿರುತ್ತೆ, ಅಲ್ಲಿ ಮೀಥೈಲ್ ಅಸಿಟೇಟು ನಿಮಗೆ ಉಳ್ಕೊಂಡೇ ಇರಲ್ಲ, ಎಲ್ಲ ಏನಾಗಿರುತ್ತೆ ಅಸಿಟಿಕ್ ಆಸಿಡ್ ಆಗಿ ಕನ್ವರ್ಷನ್ ಆಗೋಗಿರುತ್ತೆ, ಜೊತೆಗೆ ಇಲ್ಲಿ HCl ಇರುತ್ತೆ. ಸೊ ನನಗೆ ಬರೀ ವಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ ಬೇಕು ಅಂತಂದರೆ ಏನು ಮಾಡಬೇಕು, V ಇನ್ಫಿನೈಟ್ ಮೈನಸ್ V0 ಮಾಡಬೇಕು. ಸೊ V0 ಅಂತಂದರೆ ಏನು, ವಾಲ್ಯೂಮ್ ಆಫ್ HCl ಅಲ್ವಾ, ಆವಾಗ ನನಗೆ ವಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ ಬರುತ್ತೆ. ಇವಾಗ ಒಂದ್ಸರಿ ರಿಯಾಕ್ಷನ್ಸ್ ನೋಡೋಣ ನಾವು. ಇಲ್ಲಿ ರಿಯಾಕ್ಷನ್ಸ್ ನೋಡ್ತಾ ಇದೆ ನಮ್ಗೆ ಏನು ಗೊತ್ತಾಗ್ತಾ ಇದೆ ಅಂತಂದರೆ, ಇವಾಗ 1 ಮಾಲಿಕ್ಯೂಲ್ ಆಫ್ ಮೀಥೈಲ್ ಅಸಿಟೇಟು
ಹೈಡ್ರೋಲಿಸಿಸ್ ಆದರೆ 1 ಮಾಲಿಕ್ಯೂಲ್ ಆಫ್ ಅಸಿಟಿಕ್ ಆಸಿಡ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತಂದರೆ ಇವಾಗ ದ ವಾಲ್ಯೂಮ್ ಆಫ್ ಇನ್ಫನೈಟ್ ಟೈಮಲ್ಲಿ, ಯಾವ ಟೈಮಲ್ಲಿ, ಇನ್ಫನೈಟ್ ಟೈಮಲ್ಲಿ ದ ವಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ ತೊಗೊಂಡ್ರೆ ನಾನು ಎಷ್ಟು ವಾಲ್ಯೂಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 100 ಮಾಲಿಕ್ಯೂಲ್ಸ್ ಆಫ್, ಓಕೆ, ನಾನು ಟೈಟ್ರೇಷನ್ ಮಾಡಿದ್ದೀನಿ, ನನಗೆ ಗೊತ್ತಾಗ್ತಾ ಇದೆ 100 ಮಾಲಿಕ್ಯೂಲ್ಸ್ ಆಫ್ ಅಸಿಟಿಕ್ ಆಸಿಡ್ ಪ್ರೆಸೆಂಟ್ ಇದೆ ಅಂತಂದರೆ ಅಲ್ಲಿಗೆ ಇನಿಷಿಯಲ್ ಆಗಿ ನನಗೆ ಎಷ್ಟು ಮೀಥೈಲ್ ಅಸಿಟೇಟ್ ಇತ್ತು, 100 ಇತ್ತು ಅಲ್ವಾ. ಯಾಕೆ ಅಂತಂದರೆ 1 ಮಾಲಿಕ್ಯೂಲ್ಸು 1 ಕೊರುತ್ತೆ ಅಂತಂದರೆ 100 ಮಾಲಿಕ್ಯೂಲ್ಸ್ ಪ್ರೊಡ್ಯೂಸ್ ಆಗಿದೆ ಅಂತಂದರೆ ಇನಿಷಿಯಲಿ ಎಷ್ಟಿತ್ತು ಅಲ್ಲಿ, 100 ಮಾಲಿಕ್ಯೂಲ್ಸ್ ಆಫ್ ಮೀಥೈಲ್ ಅಸಿಟೇಟ್ ಇತ್ತು ಅಲ್ವಾ ಅಲ್ಲಿ. ಸೊ ಅಲ್ಲಿಗೆ ದ ವಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ ಅಟ್ ಇನ್ಫಿನೈಟ್ ಟೈಮ್ ಅಲ್ಲಿ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದರೆ ವಾಲ್ಯೂಮ್ ಆಫ್ ಮೀಥೈಲ್ ಅಸಿಟೇಟ್ಗೆ ಈಕ್ವಲ್ ಆಗಿರುತ್ತೆ, ವಾಲ್ಯೂಮ್ ಆಫ್ ಮೀಥೈಲ್ ಅಸಿಟೇಟ್ಗೆ ಈಕ್ವಲ್ ಆಗಿರುತ್ತೆ. ಸೊ ನಾನಿಲ್ಲಿ ಇನ್ಫಿನೈಟ್ ಟೈಮ್ ತೊಗೊಂಡಾಗ =∞ ತೊಗೊಂಡಾಗ ದ ವಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ COOH ಏನಿತ್ತು ದಟ್ ಈಸ್ ಈಕ್ವಲ್ ಟು ದ ವಾಲ್ಯೂಮ್ ಆಫ್ ಮೀಥೈಲ್ ಅಸಿಟೇಟ್ ವ್ಯಾಲ್ಯೂಮ್ಗೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಇದನ್ನು ಯಾವ ಥರ ತೊಗೋಬೋದು, ನಾನು A ಅಂತ ಕನ್ಸಿಡರ್ ಮಾಡ್ಕೋಬೋದು. A ಇಸ್ ದ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಲ್ವಾ. ಸೊ ನೆಕ್ಸ್ಟ್ ನನಗೆ ಈ A ಬೇಕು ಅಂತಂದರೆ ಏನು ಮಾಡಬೇಕಾಗಿತ್ತು, ನಾನು V∞ - V0 ಮಾಡಿದಾಗ ನನಗೆ A ಸಿಗ್ತಾಯಿತ್ತು. ಅಂತಂದರೆ ಇಲ್ಲಿ ನನಗೆ ಏನಾಗ್ತದೆ, HClದು ಇದರ ಜೊತೆಗೆ ಆ HClನೂ ಸಹ ನಾನು ಏನು ಮಾಡಬೇಕು, ಇಲ್ಲಿ ಲೆಸ್ ಮಾಡಬೇಕು. ಆವಾಗ ನನಗೆ ಏನು ಸಿಗುತ್ತೆ, ದ ವಾಲ್ಯೂಮ್ ಆಫ್ ದ ಮೀಥೈಲ್ ಅಸಿಟೇಟ್ ಸಿಗುತ್ತೆ. ಸೊ ಇಷ್ಟು ಅರ್ಥ ಆಯಿತು ಅಂದ್ಕೊತೀನಿ. ಸೊ ನೆಕ್ಸ್ಟ್ ಏನು ಅಂತಂದರೆ ಇವಾಗ ನನಗೆ ಇನ್ಫಿನೈಟಲ್ಲಿ ಇರೋದೇನೋ ನಾನು ಈಕ್ವಲ್ ಮಾಡಿಬಿಟ್ಟೆ, ಓಕೆ, ಇನ್ಫಿನೈಟ್ ಟೈಮಲ್ಲಿ. ಬಟ್ ನನಗೆ ಟೈಮ್ Tಯಲ್ಲಿ ಇದ್ದಾಗ ಏನಾಗ್ತದೆ, ಎಷ್ಟು ರಿಯಾಕ್ಟೆಂಟ್ ಉಳ್ಕೊಂತು ಅಂತ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಸೊ ನಾವಿಲ್ಲೇ ತೊಗೊಳ್ಳೋದಾದರೆ ನಾವು 600 ಸೆಕೆಂಡ್ಸಿಗೆ ನಾವೇನು ಮಾಡ್ತಾಯಿದ್ವಿ, ಟೈಟ್ರೇಷನ್ ಮಾಡ್ತಾಯಿದ್ವಿ ನಾವು. ಸೊ ಟೈಟ್ರೇಷನ್ ಮಾಡಿದಾಗ 12.0 ಬಂತು ನನಗೆ ವಾಲ್ಯೂಮ್ ಆಫ್ ದ ಸೋಡಿಯಂ ಹೈಡ್ರೋಕ್ಸೈಡ್. ಇದರಲ್ಲಿ ನಾನು 11.5ನ ಲೆಸ್ ಮಾಡಿದಾಗ ನನಗೆ 0.5 ಏನಾಯಿತು, ಅಸಿಟಿಕ್ ಆಸಿಡ್ ಬಂತು ಅಲ್ವಾ. 0.5 ವಾಲ್ಯೂಮ್ ಅಸಿಟಿಕ್ ಆಸಿಡ್ ಇದೆ ಅಂತಂದರೆ ಲೈಕ್ ರಿಯಾಕ್ಟೆಂಟ್ ಎಷ್ಟಿದೆ, ರಿಯಾಕ್ಟೆಂಟ್ ಎಷ್ಟು ಉಳ್ಕೊಂಡಿದೆ, ಇನ್ನೂ ರಿಯಾಕ್ಷನ್ಸ್ ಅಂತೂ ಕಂಪ್ಲೀಟ್ ಆಗಿಲ್ಲ ಅಲ್ವಾ. ಅವಾಗ ಏನು ಮಾಡ್ತೀವಿ ಅಂತಂದರೆ ದಿಸ್ 25.5 ಏನು ತೊಗೊಂಡಿದ್ದು ದಟ್ ಈಸ್ 25.5 ಇಂದ ಏನು ಮಾಡ್ತೀವಿ 11.5ನ ನಾವು ಓಕೆ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನು ಬಂದಿತ್ತು, ನನಗೆ 14 ಬಂದಿತ್ತು. 14 ಬಂದು ಓಕೆ. ಈ 14 ಅನ್ನೋದೇನು ಅಂತಂದರೆ ದ ವಾಲ್ಯೂಮ್ ಆಫ್ ಮೀಥೈಲ್ ಅಸಿಟೇಟ್. ಸೊ ಈ 14ಅಲ್ಲಿ ಏನು ಮಾಡಬೇಕು ಅಂತಂದರೆ ಇವಾಗ -0.5 ಮಾಡಿದಾಗ ನನಗೆ 13.5 ಬರುತ್ತಲ್ಲ, ಈ 13.5 ಈಸ್ ಮೀಥೈಲ್ ಅಸಿಟೇಟ್ ಉಳ್ಕೊಂಡಿರೋದು. ಓಕೆ, ದ ಲೆಫ್ಟ್ ಮೀಥೈಲ್ ಅಸಿಟೇಟ್ ಅಂತ ಹೇಳ್ಬೋದು. ಅದರಲ್ಲಿ 0.5 ಏನಾಗಿದೆ ಅಂತಂದರೆ ಅಸಿಟಿಕ್ ಆಸಿಡ್ ಆಗಿ ಕನ್ವರ್ಷನ್ ಆಗೋಗ್ಬಿಟ್ಟಿದೆ, ಏನೋ 13.5 ಆಗಿ ಉಳ್ಕೊಂಡಿದೆ. ಈ 14 ಅನ್ನೋದು ಏನು ಅಂತಂದರೆ ದ ಇನಿಷಿಯಲ್ ವಾಲ್ಯೂಮ್ ಆಫ್ ಆ್ಯಕ್ಚುಲಿ ಅಸಿಟಿಕ್ ಮೀಥೈಲ್ ಅಸಿಟೇಟ್. ಸೊ ಇದು ಅರ್ಥ ಆಯಿತು ಅಂದ್ಕೊತೀನಿ ಅಲ್ಲಿಗೆ. ಸೊ ನನಗೆ ಓಕೆ ವಿ ಟಿ ಟೈಮಲ್ಲಿ ಎಷ್ಟು ಆ ಮೀಥೈಲ್ ಅಸಿಟೇಟ್ ಇದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಅಲ್ಲಿಗೆ ಏನು ಮಾಡಬೇಕು, ಎ ಈಸ್ ದ ಇನಿಷಿಯಲ್ ಅಲ್ವಾ. ಎ ಅನ್ನೋದೇನು ಇನಿಷಿಯಲ್ ಕಾನ್ಸಂಟ್ರೇಷನು, ಎಕ್ಸ್ ಅನ್ನೋದೇನು ಆ ಟೈಮು ಟಿ ಅಂದರೆ 600, 1200, 1800 ಸೆಕೆಂಡ್ಸಲ್ಲಿ ಎಷ್ಟು ವಾಲ್ಯೂಮ್ ಆಫ್ ಅಸಿಟಿಕ್ ಆಸಿಡ್ ಪ್ರೊಡ್ಯೂಸ್ ಆಯಿತು ಅನ್ನೋದಕ್ಕೆ ಎಕ್ಸ್ ಅಂತ ತೊಗೊಂಡಿದ್ದು ಅಲ್ವಾ. ಸೊ ಅಲ್ಲಿಗೆ A-X ಮಾಡಿದ್ರೆ ನನಗೇನು ಸಿಗುತ್ತೆ, ಎಷ್ಟು ಉಳ್ಕೊಂಡಿತ್ತು ರಿಯಾಕ್ಟೆಂಟ್ ಅನ್ನೋದು ಸಿಗುತ್ತೆ, ಮೀಥೈಲ್ ಅಸಿಟೇಟ್ ಎಷ್ಟು ಉಳ್ಕೊಂಡಿತ್ತು ಅಂತ. ಸೊ ಎ ಅಂತಂದರೆ ಅಲ್ಲಿಗೆ ಏನು, ಎ ಯಾವ ಥರ ಫೈಂಡ್ ಔಟ್ ಮಾಡ್ತೀವಿ ನಾವು, V∞ ಓಕೆ -V0 ಅಂತ ತೊಗೊತೀವಿ. ಹಾಗಾದರೆ ಎಕ್ಸ್ ಅಂತಂದರೆ ಏನು ತೊಗೋಬೇಕಾಗಿದೆ ನಾವು, ಎಕ್ಸ್ ಆವಾಗಲೇ ಮಾಡಿದವಲ್ವಾ ನಾವು. ಸೊ ಎಕ್ಸ್ ಯಾವ ಥರ ತೊಗೊತಾ ಇದ್ದು, VT ಮೈನಸ್ ಏನು ಮಾಡ್ತಾಯಿದ್ದು ನಾವು, V0 ಮಾಡ್ತಾಯಿದ್ದು. ಸೊ ನೆಕ್ಸ್ಟ್ ಇದನ್ನು ನಾವು ಸಿಂಪಲ್ ಫಾರ್ಮಿಗೆ ಬಂದಾಗ ಏನಾಗುತ್ತೆ, V∞ - V0, ಇದು -VT ಇರುತ್ತೆ, ಇದೇನಾಗುತ್ತೆ ಪ್ಲಸ್ V0 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಇದು ಕ್ಯಾನ್ಸಲ್ ಆಗೋಗ್ಬಿಡುತ್ತೆ, ಪ್ಲಸ್ಸು ಮೈನಸ್ ಇರುತ್ತೆ ಅಲ್ವಾ. ಸೊ ಅಲ್ಲಿಗೆ ನನಗೆ A-X ಏನು A-X ಇದೆಯಲ್ಲ, ಸೊ A-X ಬೇಕು ಅಂತಂದರೆ V∞ - VT ಮಾಡಬೇಕು ನಾನು. V∞ - VT ಮಾಡಿದ್ರೆ ನನಗೇನು ಸಿಗುತ್ತೆ, A-X ಸಿಗುತ್ತೆ. ಸೊ ದಿಸ್ ಈಸ್ ಆ್ಯಕ್ಚುಲಿ. ಸೊ ಈ ಥರ ಏನು ಮಾಡ್ತೀವಿ ಅಂತಂದರೆ ನಮಗೆ ಕೊಟ್ಟಿರೋ ಅಂಥ ವ್ಯಾಲ್ಯೂಮ್ ಕೊಟ್ಟಿರೋ ಅಂಥದ್ರಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇದು ನಿಮ್ಗೆ ಗೊತ್ತಾಯಿತು, ಇದು ಎಕ್ಸ್ಪ್ಲನೇಷನ್ ಅಷ್ಟೇ. ಇವಾಗ ಆ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ಯಾವ ಥರ ಸಾಲ್ವ್ ಮಾಡ್ತೀರಾ ಅಂತಂದರೆ ನೋಡಿ, ತಕ್ಷಣ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ ಮಾಡಬೇಕಾಗಿರೋದು ಇಷ್ಟು ಎರೇಸ್ ಮಾಡಬೇಡ, ಇದೇನು ಬೇಡ ನಮ್ಗೆ. ಇವಾಗ ಫಸ್ಟು ಈಕ್ವೇಷನ್ನ ಬರ್ಕೊಬಿಡೋಣ ನಾವು. ಸೊ ಈಕ್ವೇಷನ್ ಏನು, ಇದು ರಿಲೇಟೆಡ್ ಈಕ್ವೇಷನ್ ಏನು ಅಂತಂದರೆ, ಸೊ K ಇಟ್ ಈಸ್ ಈಕ್ವಲ್ ಟು ಜನರಲಾಗಿ ಫಸ್ಟ್ ಆರ್ಡರ್ದು ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಯಾವ ಥರ ಬರೀತೀವಿ, 2.303 ಓಕೆ ಬೈ ಟಿ ಅಂತ ತೊಗೊತೀವಿ. ಆಮೇಲೆ ಲಾಗ್ ಅಂತ ತೊಗೊತೀವಿ, A/A - X ಅಂತ ತೊಗೊತೀವಿ. ಸೊ ನೆಕ್ಸ್ಟ್ ಇವಾಗ 2.303 ಹಾಗೆ ಉಳ್ಕೊಳ್ಳುತ್ತೆ.
ಟೈಮ್ ಟಿನೂ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲಿ ಲಾಗ್ ಹಾಗೆ ಮಾಡೋಣ. ಎ ಅಂತಂದರೆ ಏನು, ಎ ಯಾವ ಥರ ಸಿಗುತ್ತೆ ಅಂತ ಹೇಳಿದ್ದು ವಾಲ್ಯೂಮ್ ಆಫ್ ಇನ್ಫಿನಿಟಿ ಮೈನಸ್ ಏನು ಮಾಡಬೇಕು V0 ಮಾಡಿದ್ರೆ ಎ ಸಿಕ್ತು. ಅದೇ ಥರ ಎ ಮೈನಸ್ ಎಕ್ಸ್ ಯಾವ ಥರ ಸಿಗುತ್ತೆ ಅಂತಂದರೆ ನನಗೆ V ಇನ್ಫಿನಿಟಿ ಮೈನಸ್ VT ಮಾಡಿದ್ರೆ ಸಿಗುತ್ತೆ ಅಲ್ವಾ. ಸೊ ದಿಸ್ ಈಸ್ ಆ್ಯಕ್ಚುಲಿ ಈಕ್ವೇಷನ್. ಈ ಈಕ್ವೇಷನಲ್ಲಿ ಏನೇನು ಬೇಕು, ಟೈಮ್ ಬೇಕು. ಸೊ ನಾನು ಫಸ್ಟ್ ಕಾಲಮಲ್ಲಿ ಏನು ಮಾಡ್ಕೊತೀನಿ, ಟೈಮ್ ಬರ್ಕೊತೀನಿ. ಸೊ ಟೈಮ್ ಯಾವುದ್ರಲ್ಲಿ ಬರ್ಕೋಬೇಕು, ಇಲ್ಲಿ ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಸೆಕೆಂಡ್ಸಲ್ಲಿ ಬರ್ಕೊತಾ ಇದ್ದೀವಿ ನಾವು. ಸೊ ನೆಕ್ಸ್ಟ್ ಇವಾಗ ಟೈಮ್ ಬರ್ಕೊಬೇಡೋಣ. ಸೊ ಟೈಮ್ ಆಲ್ರೆಡಿ ನಮ್ಗೆ ಗೊತ್ತಿದೆ, ಏನೇನು ಕೊಟ್ಟಿದ್ದಾರೆ ಅವರು 600 ಸೆಕೆಂಡ್ಸಲ್ಲಿ ಟೈಟ್ರೇಷನ್ ಮಾಡಿದ್ದಾರೆ. 0 ಬೇಕಾಗಿಲ್ಲ ನನಗೆ. ಓಕೆ, ಸೊ ಅದಾದಮೇಲೆ ಏನು ಮಾಡಿದ್ದಾರೆ 1200 ಸೆಕೆಂಡ್ಸಲ್ಲಿ ಟೈಟ್ರೇಷನ್ ಮಾಡಿದ್ದಾರೆ. ಅದಾದಮೇಲೆ ಏನಾಗಿದೆ 1800ಅಲ್ಲಿ ಏನು ಮಾಡಿದ್ದಾರೆ ಟೈಟ್ರೇಷನ್ ಮಾಡಿದ್ದಾರೆ. ಸೊ ಟೀನ ಬರ್ಕೊಬಿಡ್ತೀನಿ ನಾನು. ಸೊ ನೆಕ್ಸ್ಟ್ V ಇನ್ಫಿನಿಟಿ ಮೈನಸ್ V0 ಎಲ್ಲದರಲ್ಲೂ ಸೇಮ್ ಇರುತ್ತೆ, ಅದರಲ್ಲಿ ಏನು ಚೇಂಜಸ್ಸೇ ಇರಲ್ಲ. ಸೊ ಇಲ್ಲಿ V ಇನ್ಫಿನಿಟಿ ಮೈನಸ್ V0ನ ನಾವು ಏನು ಮಾಡೋಣ, ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಬೇಡ. V ಇನ್ಫಿನಿಟಿ ಎಷ್ಟಿದೆ 25.5 ಇದೆ ಅಲ್ವಾ, ಮೈನಸ್ V0 ಎಷ್ಟಿತ್ತು 11.5 ಇತ್ತು. ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನು ಬಂತು 14.0 ಬಂತು. ಸೊ ಇದೆಲ್ಲದಕ್ಕೂ ಸೇಮ್ ಇರುತ್ತೆ 14.0. ಸೊ ಹಾಗಾದರೆ ನಾನು ನೆಕ್ಸ್ಟ್ ಸೆಕೆಂಡ್ ಕಾಲಮಲ್ಲಿ ಏನು ಬರ್ಕೊತೀನಿ ಅಂತಂದರೆ V ಇನ್ಫಿನಿಟಿ ಮೈನಸ್ VT ಬರ್ಕೊತೀನಿ ನಾನು. ಸೊ V ಇನ್ಫಿನಿಟಿ ಎಲ್ಲದಕ್ಕೂ ಸೇಮ್ ಇರುತ್ತೆ. ಎಷ್ಟಿರುತ್ತೆ V ಇನ್ಫಿನಿಟಿ ಎಷ್ಟಿರುತ್ತೆ ನಮಗೆ 25.5 ಇರುತ್ತೆ. ಸೊ ಎಲ್ಲದಕ್ಕೂ ನಾನು ಏನು ಮಾಡ್ತೀನಿ ಇವಾಗ 25.5ನ ಬರ್ಕೊಬಿಡ್ತೀನಿ ನಾನು. ಓಕೆ, 25.5ನ ಬರ್ಕೋಣ. ನೆಕ್ಸ್ಟ್ VTಗೆ ಹೋಗೋಣ. VT ಎಷ್ಟೆಷ್ಟಿದೆ ಅಂತಂದರೆ ನೋಡಿ 600ಅಲ್ಲಿ 12 ಇದೆ, ನೆಕ್ಸ್ಟು 12.5, ನೆಕ್ಸ್ಟು 13.0 ಇದೆ. ಸೊ ನಾನಿಲ್ಲಿ ಏನು ಮಾಡಬೇಕು 12.5. ಸೊ ಇಲ್ಲೇನು ಮಾಡಬೇಕು 12.0 ಬರ್ಕೊತೀನಿ VTಗೆ. ಮೈನಸ್ ಇಲ್ಲಿ 1200ಗೇನೋ 12.5 ಬರ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನಿದೆ ಅದಕ್ಕೆ 13 ಬರ್ಕೋಬೇಕು, 13.0. ಸೊ ಇದನ್ನು ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನು ಸಿಗುತ್ತೆ ಅಂತಂದರೆ ನನಗೆ ಇಲ್ಲಿ ಸೊ ಇದಕ್ಕೆ ಬಂದು 13.5 ಸಿಗುತ್ತೆ. ಸೊ ನೆಕ್ಸ್ಟಿಗೆ 0.5 ಕಡಿಮೆ ಆಗಬೇಕಲ್ವ. ಸೊ ಇಲ್ಲೇನಾಗುತ್ತೆ 13.0 ಸಿಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲೇನು ಸಿಗುತ್ತೆ ನನಗೆ 12.5 ಸಿಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕಾಲಮಲ್ಲಿ ಏನು ಬರ್ಕೋಬೇಕು ಅಂತಂದರೆ ಇಲ್ಲಿ ನಾವು ಈಕ್ವೇಷನ್ನ ಬರ್ಕೊಬೋಣ. K ಇಟ್ ಈಸ್ ಈಕ್ವಲ್ ಟು 2.303 ಓಕೆ ಬೈ T ಲಾಗ್. ಸೊ ಇಲ್ಲೇನು ಸಿಗುತ್ತೆ V ಇನ್ಫಿನಿಟಿ ಮೈನಸ್ V0 ಬೈ V ಇನ್ಫಿನಿಟಿ ಮೈನಸ್ VTನ ಬರ್ಕೊಬಿಡ್ತೀನಿ ನಾನು. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ K1 ಅಂತ ತೊಗೊತೀನಿ, 2.303 ಹಾಗೆ ಬರ್ಕೋಣ. ಟೈಮ್ T ಏನಿದೆ ಇಲ್ಲಿ ಸೊ 600 ಅಂತ ತೊಗೋಬೇಕು, ಲಾಗ್ ಹಾಗೆ ಬರ್ಕೋಣ. V ಇನ್ಫಿನಿಟಿ ಮೈನಸ್ V0 ಫೈಂಡ್ ಔಟ್ ಮಾಡೋದು 14. ಇಲ್ಲಿ ಎಲ್ಲದಕ್ಕೂ ಸೇಮ್ ಇರುತ್ತೆ 14. ಸೊ ನೆಕ್ಸ್ಟ್ ಇದಕ್ಕೇನು ಬರುತ್ತೆ ಇಲ್ಲಿ 13.5 ಬರುತ್ತೆ. ಸೊ ಅದೇ ಥರ ನೆಕ್ಸ್ಟು K2ಗೂ ಸಹ ಬರ್ಕೋಬೋಣ. K2 ದಟ್ ಈಸ್ ಈಕ್ವಲ್ ಟು 2.303. ಇಲ್ಲಿ ಟೈಮ್ ಏನಾಗುತ್ತೆ 1200 ಬರುತ್ತೆ, ಲಾಗ್ 14 ಹಾಗೆ ಬರ್ಕೋಬೇಕು, ಏನೂ ಚೇಂಜಸ್ ಇಲ್ಲ. ಇಲ್ಲೇನಾಗುತ್ತೆ 13.0 ಬರುತ್ತೆ. ಸೊ ನೆಕ್ಸ್ಟ್ ಹೋಗೋಣ K3ಗೆ ಹೋಗೋಣ. ಸೊ 2.303 ಹಾಗೆ ಬರ್ಕೋಣ. ಸೊ 1200 ಬದಲು ಏನು ಮಾಡಬೇಕು ಇಲ್ಲಿ 1800 ಬರ್ಕೋಬೇಕು, ಲಾಗು ಹಾಗೆ ಬರ್ಕೋಣ. ಸೊ 14 ಸಹ ಹಾಗೆ ಬರ್ಕೋಣ. ನೆಕ್ಸ್ಟ್ ಏನಿದೆ ಇಲ್ಲಿ 13.0 ಬದಲು ಏನು ಮಾಡಬೇಕು ಇಲ್ಲಿ 12.5 ಬರ್ಕೋಬೇಕು. ಸೊ ಇವಾಗ ಇದನ್ನು ಸಾಲ್ವ್ ಮಾಡಬೇಕು ನಾವು. ಇದನ್ನು ಸಾಲ್ವ್ ಮಾಡಿದಾಗ ಏನೇನು ಬರುತ್ತೆ ಅಂತಂದರೆ ಸೊ ಫಸ್ಟ್ ಒನ್ಗೆ ಏನು ಬರುತ್ತೆ ಇಲ್ಲಿ 6.06 ಇಂಟು 10⁻⁻⁵ ಈಕ್ವೇಷನ್ ರಿಲೇಟೆಡ್ ಟು ದ ಫಸ್ಟ್ ಆರ್ಡರ್ ಅಲ್ವಾ. ಸೊ ಯೂನಿಟ್ ಏನು ಬರುತ್ತೆ ಪರ್ ಸೆಕೆಂಡ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಏನು ಅಂತ ಅಂದರೆ ನೆಕ್ಸ್ಟು ಸರ್ 6.176 ಇಂಟು 10⁻⁻⁵ ಪರ್ ಸೆಕೆಂಡೇ ಬರುತ್ತೆ. ಸೊ ನೆಕ್ಸ್ಟು ಸಾಲ್ವ್ ಮಾಡಿದಾಗ ಏನು ಬರುತ್ತೆ 6.296 ಇಂಟು 10⁻⁻⁵ ಪರ್ ಸೆಕೆಂಡೇ ಬರುತ್ತೆ. ಸೊ ಇವಾಗ ಇದನ್ನು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ನಾವು ಯಾವ ಥರ ಹೇಳ್ತೀವಿ ಅಂತಂದರೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿ ಒಂದೊಂದು ಸರಿ ಏನು ಕೊಡ್ತಾರೆ ಶೋ ದಿಸ್ ರಿಯಾಕ್ಷನ್ ಈಸ್ ದ ಫಸ್ಟ್ ಆರ್ಡರ್ ಅಂತ ಕೊಟ್ಬಿಡ್ತಾರೆ. ಅವಾಗ ಏನು ಅಬ್ಸರ್ವ್ ಮಾಡಬೇಕು ಅಂತಂದರೆ ಫಸ್ಟ್ ಆರ್ಡರ್ ಈಕ್ವೇಷನ್ನ ಯೂಸ್ ಮಾಡಿ ನಮಗೆ ಬಂದಿರೋಂಥ ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರಬೇಕು. ನೋಡಿ 10⁻⁻⁵ ಇದೆ, ಇದು 10⁻⁻⁵ ಇದೆ, ಇಲ್ಲೂ ಸಹ 10⁻⁻⁵ ಇದೆ, ಇದು ಸೇಮ್ ಇರಬೇಕು. ಅದ್ರ ಜೊತೆಗೆ ಏನು ಅಂತಂದರೆ ಫಸ್ಟ್ ಡೆಸಿಮಲ್ ಪಾಯಿಂಟ್ ಬಂದಿರುತ್ತಲ್ಲ ಅದು 6 ಅಂತ ಏನು ಬರೆದಿದ್ವಿ ಅದು ಸಹ ಸೇಮ್ ಇರಬೇಕು. ಹಂಗಾದರೆ ಇದನ್ನು ಕಾನ್ಸ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದರೆ ಮಾತ್ರ ಆ ಏನು ಈಕ್ವೇಷನ್ ಹಾಕೊಂಡಿರ್ತೀವಿ ಫಸ್ಟ್ ಆರ್ಡರ್ ಇಲ್ಲ ಸೆಕೆಂಡ್ ಆರ್ಡರ್ ಆದರೆ ಸೆಕೆಂಡ್ ಆರ್ಡರು ಆ ಥರ ಏನು ಈಕ್ವೇಷನ್ಸ್ ಹಾಕೊಂಡಿರ್ತೀವಿ ಅದು ಆ ಆರ್ಡರ್ನ ಇಂಡಿಕೇಟ್ ಮಾಡುತ್ತೆ. ಸೊ ನಾವು ಫಸ್ಟ್ ಆರ್ಡರ್ ತೊಗೊಂಡಿದ್ದೀವಿ, ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ನಮಗೆ. ಸೊ ಇನ್ನು ಅವ್ರು ಏನು ಕೇಳಿದ್ದಾರೆ ನಮಗೆ ರೇಟ್ ಕಾನ್ಸ್ಟೆಂಟ್ ಅಂತ ಕೇಳ್ಬಿಟ್ಟಿದೆ. 3 ರೇಟ್ ಕಾನ್ಸ್ಟೆಂಟ್ ಬಂದಿದೆ ಅಲ್ವಾ. ಸೊ ಇವಾಗ ನಾವು ರೇಟ್ ಕಾನ್ಸ್ಟೆಂಟ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಆವ್ರೇಜ್ ತೊಗೋಬೇಕು. ಸೊ ಆವ್ರೇಜ್ ಅಂತಂದರೆ ನೋಡಿ K ಇಟ್ ಈಸ್ ಈಕ್ವಲ್ ಟು ಏನು ಮಾಡ್ತೀವಿ K1 ಪ್ಲಸ್ ಏನು ಮಾಡ್ತೀವಿ K2 ಪ್ಲಸ್ K3 ಮಾಡಿ 3 ಇರೋದ್ರಿಂದ ಇಲ್ಲಿ ಡಿವೈಡೆಡ್ ಬೈ 3 ಮಾಡ್ಕೊತೀವಿ ನಾವು. ಸೊ
ಸೊ ಅದನ್ನೆಲ್ಲ ಮಾಡಿದಾಗ ನನಗೆ ಏನು ವ್ಯಾಲ್ಯೂ ಸಿಗುತ್ತೆ ಅಂತಂದರೆ ನೋಡಿ 6.177 ಇಂಟು 10⁻⁻5 ಪರ್ ಸೆಕೆಂಡ್ ಸಿಗುತ್ತೆ. ಸೊ ಈ ಥರ ನಾವು ಫೈಂಡ್ ಔಟ್ ಮಾಡ್ಬೋದು. ನೋಡಿ ಈ ಈಕ್ವೇಷನ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ, ಸೊ ಈ ವಿ ಇನ್ಫಿನಿಟಿ ಮೈನಸ್ V0/V ಇನ್ಫಿನಿಟಿ ಮೈನಸ್ VTನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದರೆ, ಟೈಟ್ರೇಷನು ಆಸಿಡ್ ಬೇಸ್ ಟೈಟ್ರೇಷನ್ ಆಗಿರುತ್ತೆ, ಜೊತೆಗೆ ಒಂದು ಆಸಿಡ್ ಕೆಟಲಿಸ್ಟನ್ನ ಯೂಸ್ ಮಾಡಿದಾಗ ನಾವು, ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಾವು ಈ ಈಕ್ವೇಷನ್ ಯೂಸ್ ಮಾಡ್ತೀವಿ. ಯಾಕೆಂತಂದರೆ ಆಸಿಡ್ ಕೆಟಲಿಸ್ಟು ಸಹ ಇನ್ವಾಲ್ವ್ ಆಗ್ತಾ ಇರುತ್ತೆ ಟೈಟ್ರೇಷನಲ್ಲಿ. ಬಟ್ ಟೈಟ್ರೇಷನಲ್ಲಿ ಇನ್ವಾಲ್ವ್ ಆಗ್ತಾ ಇರುತ್ತೆ, ಬಟ್ ರಿಯಾಕ್ಷನ್ಸಲ್ಲಿ ಅದು ಬರೀ ಕೆಟಲಿಸ್ಟ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ರಿಯಾಕ್ಷನ್ಸಲ್ಲಿ ಅದು, ಅದಕ್ಕೆ ನೋಡಿ ರಿಯಾಕ್ಟೆಂಟ್ ಸೈಡು ಬರಿತೀವಿ ನಾವು, ಪ್ರಾಡಕ್ಟ್ ಸೈಡಲ್ಲೂ ಸಹ ಬರಿತೀವಿ ನಾವು. ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗಲ್ಲ, ಬಟ್ ಟೈಟ್ರೇಷನಲ್ಲಿ ಇನ್ವಾಲ್ವ್ ಆಗುತ್ತಲ್ಲ, ಅಂಥ ಟೈಮಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈ ಈಕ್ವೇಷನ್ನ ಯೂಸ್ ಮಾಡಬೇಕು. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋ ಅಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.